ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಕಥಾವಾಚನ ತಂತು ಕಾದಂಬರಿಯನ್ನು ಕೇಳ್ತಾ ಇದ್ವಿ. ಅನೂಪ ಹೇಗೆ ತನ್ನ ಚಾಳಿಯಿಂದ ತಾನು ಸಿಕ್ಕಾಕೊಳ್ತಾನೆ ಅನ್ನೋದನ್ನ ನೋಡಿದ್ವಿ. ಮುಂದಿನ ಭಾಗ. 4:15 ಗಂಟೆಗೆ ಲ್ಯಾಬ್ ಮುಗಿಸಿ ಬರುತ್ತಿರುವಾಗ ಪಡಸಾಲೆಯಲ್ಲಿ ಅನೀತಾ ಎದುರಾದಳು. ಇವನ ಮುಖವನ್ನು ಚುಚ್ಚುವಂತೆ ನೋಡಿದಳು. ಇವನಿಗೆ ಒಳಗೆ ಜೀವ ಹೋದಂತಾಯ್ತು. 1 ನಿಮಿಷದ ನಂತರ ಸಾವರಿಸಿಕೊಂಡು ಹತ್ತಿರ ಹೋಗಿ, ನಾನೇ ನಿನ್ನನ್ನು ಹುಡ್ಕೊಂಡು ಬರ್ತಿದ್ದೆ ಎಂದ. ಅವಳು ಸುಮ್ಮನೆ ಮುಖ ನೋಡುತ್ತಿದ್ದಳು. ಗೊತ್ತಾಯ್ತೆ, ಹಳ್ಳಿಯ ಗೂಂಡ ಜನಗಳ ಬುದ್ಧಿ ಎಂದ. ಮಿಸ್ಟರ್ ಅನು, ನೀನು ನಿಜ ಹೇಳಿದ್ರೆ ನನಗೆ ನಿನ್ನ ಮೇಲೆ ತುಸುವಾದರೂ ಗೌರವ ಉಳಿಯುತ್ತೆ ಎಂದಳು. ನಾನು ಯಾವುದಕ್ಕೆ ಸುಳ್ಳು ಹೇಳ್ತಿದ್ದೀನಿ ಅಂತೀಯಾ? ಮುಗ್ಧತೆಯನ್ನು ಸಾಧಿಸುತ್ತಾ ಕೇಳಿದ. ಯಾವುದಕ್ಕೆ ನಿಜ ಹೇಳ್ತಿದ್ದೀರಾ ಹೇಳಿ ಎಂದು ಹಿಂದಿರುಗಿಸಿದಳು. ಅವನಿಗೆ ಟಾಂಗ್ ಹೊಡಿಸಿಕೊಂಡು ಕೆಳಗೆ ಬಿದ್ದಾಗ ಆಯ್ತು. ಅವಳು ಮಾಡಿದ ಆಪಾದನೆಯಿಂದ ಕೋಪವೂ ಬಂತು. ನೀನು ಹೇಳ್ತಾ ಇರೋದು ಎಂದ. ಅವನ ಧ್ವನಿ ಏರಿತ್ತು. ಪಡಸಾಲೆಯಲ್ಲಿ ಇತರ ಹುಡುಗಿಯರು ಇದ್ದು ಅವರೆದುರಿಗೆ ಅವನ ಧ್ವನಿ ಎತ್ತರಿಸುವುದರಿಂದ ಅವಳು ತನ್ನದನ್ನು ತಗ್ಗಿಸಿ ಸ್ವಲ್ಪ ದೂರ ಬನ್ನಿ ಎಂದು ನಡೆದು ಅಂಗಳದಲ್ಲಿ ಬೆಳೆದಿದ್ದ ಹೊಂಗೆ ಮರದಡಿಗೆ ಕರೆದೊಯ್ದು ಕೇಳಿದಳು. ಬೆಳಿಗ್ಗೆ ನಡೆದ ಸತ್ಯಾಗ್ರಹ ದುರುದ್ದೇಶದ್ದು, ಬ್ಲ್ಯಾಕ್ ಮಾಡಿ ಹಣ ಕೀಳೋಕೆ ಮಾಡಿದ್ದು ಅಂತ ನೀನು ಅಂದೆಯಂತೆ. ಅದರಲ್ಲಿ ಸಾಸಿವೆಯಾದರೂ ನಿಜ ಇಲ್ವೇ? ನನ್ನನ್ನು ಏನು ತಿಳ್ಕೊಂಡು ಈ ಪ್ರಶ್ನೆ ಕೇಳ್ತಿದ್ಯಾ? ಅವನು ನೈತಿಕ ಕೋಪ ತೋರಿಸಿದ. ಎಲ್ಲಿ ನೀನು ಆ ಕೆಲಸ ಮಾಡಿದೀಯ ಅಂತ ಅವರ ಆರೋಪ ಇದೆಯೋ ಆ ಜಾಗ ನನಗೆ ಗೊತ್ತು. ಒಂದಿನ ಒಬ್ಬ 50-55 ಮುದುಕ ನಿನ್ನ ಬೈಕಿನ ಹತ್ತಿರ ಕಾದು ಹಿಡಿದಿದ್ದನಲ್ಲ. ಆಮೇಲೆ ಅವನು ಕನ್ನಡದಲ್ಲಿ ಏನೇನೋ ಮಾತಾಡಿದ. ನನಗೆ ಅದರ ಭಾವ ಗೊತ್ತಾಯಿತು, ಖಚಿತಾರ್ಥ ತಿಳಿದಿರಲಿಲ್ಲ. ನಾನು ಗ್ರಹಿಸಿದ್ದ ಭಾವದಿಂದ ಹಿಂದಿರುಗಿ ನೋಡಿ ಅರ್ಥವನ್ನು ಸ್ಪಷ್ಟಪಡಿಸಿಕೊಳ್ಳಬಲ್ಲೆ. 50 ರೂಪಾಯಿ ಕೊಟ್ಟರೆ ನಿನಗೆ ಹುಡುಗಿನೂ ಕೊಡ್ತೀನಿ ಅಂದ ಭಾವ. ಆಮೇಲೆ ನೀನೇ ಅವನ್ನ ಹುಡುಕಿಕೊಂಡು ಹೋಗಿದ್ದೆ ಅಂತ ನನ್ನ ಊಹೆ. ಇವತ್ತು ಬೆಳಿಗ್ಗೆ ನಾನು ಅಲ್ಲಿ ಸತ್ಯಾಗ್ರಹ ಕೂತಿದ್ದವರ ಪೈಕಿ ಒಬ್ಬನನ್ನು ವಿಚಾರಿಸಿದೆ. ನೀನು ಹೋಗುತ್ತಿದ್ದ ಜಾಗದ ವಿವರದ ವರ್ಣನೆಯನ್ನು ಹೇಳಿದರು. ಈಗ ನನ್ನ ಮನಸ್ಸಿನಲ್ಲಿ ಒಂದಕ್ಕೊಂದು ಹೊಂದಾಣಿಕೆ ಆಗ್ತಿದೆ. ನಡಿ, ಆ ಜಾಗಕ್ಕೆ ಹೋಗೋಣ. ನಿನ್ನ ಎದುರಿಗೆ ನಾನು ವಿಚಾರಿಸ್ತೀನಿ ಎಂದಳು. ಅವನ ಮುಖ ಬತ್ತಿ ಹೋಯಿತು. ಈ ವಿಷಯದಲ್ಲಿ ಬೇರೆ ಯಾರನ್ನಾದರೂ ಎದುರಿಸಬಹುದು, ಆದರೆ ಇವಳು ಮೂಲ ಸ್ಥಳವನ್ನೇ ಪತ್ತೆ ಮಾಡಿದ್ದಾಳೆ. ಜೊತೆಗೆ ಬಂದು ಶೋಧಿಸಲು ಸಿದ್ಧವಾಗಿದ್ದಾಳೆ. ಏನು ಮಾತನಾಡದಿದ್ದರೆ ತಪ್ಪಿ ಒಪ್ಪಿಕೊಂಡಂತಾಗುತ್ತದೆ ಎಂಬ ಎಚ್ಚರದಿಂದ ತಕ್ಷಣ ಪ್ರತಿ ಹೇಳಿದ. ಮೊದಲೇ ಬ್ಲ್ಯಾಕ್ ಮಾಲ್ ಮಾಡೋಕೆ ಹೊರಟಿದ್ದಾರೆ. ನೀನು ಆ ಜಾಗಕ್ಕೆ ಬಂದರೆ ನಿನ್ನ ಹೆಸರು ಸೇರಿ ಪೋಸ್ಟರ್ ಬರೆದು ಹಿಡಿದುಕೊಂಡಾರು. ನನಗೇನಲ್ಲಿ ಬರೋಕೆ ಹೆದರಿಕೆ ಇಲ್ಲ. ತಪ್ಪು ಮಾಡಿದ್ರೆ ತಾನೇ ಹೆದರಿಕೆ. ನೀನು ಹೇಳುವ ರಸ್ತೆ ನನಗೂ ನೆನಪಿನಲ್ಲಿದೆ, ಮತ್ತೆ ಏನೂ ಗೊತ್ತಿಲ್ಲ. ನಿನಗೆ ಇನ್ನೂ ಅನುಮಾನವಿದ್ದರೆ ಅಲ್ಲಿಗೆ ಹೋಗೋಣ, ನಡಿ. ಬೈಕ್ ತರ್ತೀನಿ. ಬೆಳಿಗ್ಗೆ ಪೊಲೀಸ್ನವರಿಂದ ಏಟು ತಿಂದ ಕೋಪವಿದೆ. ನಿನ್ನನ್ನು ನನ್ನನ್ನು ಸೇರಿಸಿ ಏನು ಬೇಕಾದರೂ ಮಾಡಲಿ. ಅವಳಿಗೆ ಗಾಬರಿಯಾಯಿತು. ಈ ಹಗರಣದಲ್ಲಿ ನಾನೇಕೆ ಸಿಕ್ಕಿ ಹಾಕಿಕೊಳ್ಳಲಿ ಎಂಬ ಎಚ್ಚರ ಹುಟ್ಟಿ, ಅಲ್ಲಿಗೆ ನಾನು ಬರುವುದಿಲ್ಲ, ಆದರೆ ನೀನು ಏನು ಮಾಡಿಲ್ಲ ಅಂತ ಅನ್ನೋದನ್ನ ನಂಬೋದೂ ಇಲ್ಲ. ಗುಡ್ ಬಾಯ್ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದಳು. ಅವಳು ಹೋಗುತ್ತಿರುವುದನ್ನು ನೋಡುತ್ತಾ ನಿಂತಿದ್ದ. ಇಡೀ ಪ್ರಕರಣವನ್ನು ತಾನು ಇವಳಿಂದ ಸೋತಿರುವ ಭಾವನೆ ಬಂತು. ತನ್ನ ಮಾತನ್ನು ಪ್ರಿನ್ಸಿಪಾಲರೇ ನಂಬಿದರೂ ಇವಳು ನಂಬಲಿಲ್ಲ. ರಾಸ್ಕಲ್ ಎಂದುಕೊಂಡ. ಎಷ್ಟು ಬೈದುಕೊಂಡರೂ ತಿರಸ್ಕರಿಸಲ್ಪಟ್ಟು ಕೆಳಗೆ ಬಿದ್ದ ನೋವಿನಿಂದ ತನ್ನ ಹಾಸ್ಟೆಲ್ ಕಡೆಗೆ ನಡೆದ. ಈಗ 3ನೇ ವರ್ಷ, 5ನೇ ಸೆಮಿಸ್ಟರ್. ಆದ್ದರಿಂದ ಅವನಿಗೆ ಪ್ರತ್ಯೇಕ ಕೋಣೆ ಕೊಟ್ಟಿದ್ದರು. ಮೋಟಾರ್ ಬೈಕ್ ಇಟ್ಟುಕೊಳ್ಳಬೇಕೆಂದು ಕೇಳಿಕೊಂಡಿದ್ದರಿಂದ ನೆಲದ ಸಾಲಿನಲ್ಲಿ ಕೋಣೆಯ ಬಾಗಿಲು ತೆಗೆದು ಮಂಚದ ಮೇಲೆ ಒರಗಿಕೊಂಡ. ಮಹಾಸಿಟ್ಟು ಬಂತು. ಡರ್ಟಿ ಪೀಪಲ್, ಡರ್ಟಿ ಕಂಟ್ರಿ. ನ್ಯಾಯವಿಲ್ಲ, ನಿಯತ್ತಿಲ್ಲ, ಚುಕ್ತವಾದ ಲೆಕ್ಕಾಚಾರದ ಜ್ಞಾನವಿಲ್ಲ ಎಂದು ಬೈದುಕೊಂಡ. ತಾನು ಒಂದು ಸಿನಿಮಾದಲ್ಲಿ ನೋಡಿದ ಅಮೆರಿಕ ದೇಶದ ಮಾಫಿಯಾ ತಂಡಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಎಂಬ ಹೋಲಿಕೆ ಬಂತು. ಸ್ವಲ್ಪ ಹೊತ್ತಾದ ಮೇಲೆ ಎದ್ದೆಲ್ಲಾದರೂ ಹೋಗೋಣವೇ ಎಂದು ಅನಿಸಿತು. ಜಗ್ಗು ಮತ್ತು ಓಮಿಯರ ನೆನಪು ಬಂತು. ಹೋದರೆ ಇದು ಏನು ಅಂತ ಕೇಳ್ತಾರೆ, ನಮ್ಮನ್ನು ಕರ್ಕೊಂಡು ಹೋಗು ಅಂತ ಇಲ್ಲದ ಪುಲಾರವೆಲ್ಲ ಕೇಳ್ತಾರೆ. ಬೇಡ ಎಂದು ಅಲ್ಲೇ ಮಲಗಿದ್ದ. ರಾತ್ರಿ ಹಾಸ್ಟೆಲ್ನಲ್ಲಿ ಊಟ ಮಾಡಿ ಬಂದು ಬೈಕನ್ನು ಒಳಗಿಟ್ಟು ರೂಮಿನ ಬಾಗಿಲು ಮುಚ್ಚಿ ಬೋಲ್ಟ್ ಹಾಕಿ ಮಲಗಿಕೊಂಡ. ಅನಿತಾಳ ತಿರಸ್ಕಾರದಿಂದ ಆದ ನೋವಿನ ತೀವ್ರತೆ ಒಳಸರಿದಿತ್ತು. ಶರ್ಟಿನ ಜೇಬಿಗೆ ಕೈ ಹಾಕಿ ಲಾಯರ್ ಹೆಸರು ವಿದ್ಯಾರ್ಹತೆಗಳನ್ನು ಒಮ್ಮೆ ನೋಡಿಕೊಂಡ. ಯಶವಂತ ಕುಮಾರ್, MA LLB, ಬುದ್ಧಿವಂತ. ಅವರು ಹೇಳೋದೇ ಸರಿ. ಕೋರ್ಟ್ನಲ್ಲಿ ಮಾಡುವಂಥ ಕೇಸ್ ಇಲ್ಲದವರೇ ಬ್ಲ್ಯಾಕ್ ಮೇಲ್ ಮಾಡೋದು ಎಂಬ ಆಶ್ವಾಸನೆಯಿಂದ ಪದೇ ಪದೇ ಮನಸ್ಸಿಗೆ ಹೇಳಿಕೊಂಡ ನಂತರ ನಿದ್ದೆ ಹುಟ್ಟಿತು. ರಾತ್ರಿ ಒಂದು ಹೊತ್ತಿನಲ್ಲಿ ಬಾಗಿಲು ತಟ್ಟಿದ ಸಪ್ಪಳವಾಗಿ ಎಚ್ಚರವಾಯಿತು. ಹೆಚ್ಚು ಗದ್ದಲವಿಲ್ಲದ, ಮೃದುವಾದ, ಒರಟಿಲ್ಲದ ಮೃದು ತಾಡನ ಜೊತೆಗೆ ಅನೂಪ್ ಎಂಬ ಸ್ನೇಹ ತುಂಬಿದ ಧ್ವನಿ. ಯಾರದೆಂಬ ಗುರುತು ಹತ್ತಲಿಲ್ಲ. ಯಾರು ಎಂದದ್ದಕ್ಕೆ ಬಾಗಿಲು ತೆಗೀರಿ, ಮೆಸೇಜ್ ಇದೆ ಎಂಬ ಉತ್ತರ ಬಂತು. ಎದ್ದು ದೀಪ ಹಾಕಿ ಬಾಗಿಲು ತೆಗೆಯುತ್ತಾನೆ. ಒಬ್ಬ ವ್ಯಕ್ತಿ, ಗುರುತು ಪರಿಚಯವಿಲ್ಲ. 30 ವರ್ಷ, ಜೀನ್ಸ್, ಅರೆತೋಳಿನ ಶರ್ಟು, ಮೀಸೆ. ಒಳಗೆ ನಡೀರಿ, ಇಲ್ಲಿ ಬೇಡ, ಹೇಳ್ತೀನಿ ಎಂದು ತಾನೇ ಒಳನುಗ್ಗಿ ಮಾತನಾಡಬೇಡಿ ಎಂಬ ಎಚ್ಚರಿಕೆಯ ಧ್ವನಿಯಲ್ಲಿ ಹೇಳಿ ಗಾಬರಿ ಹುಟ್ಟಿಸಿದ. ಅವನ ಹಿಂದೆಯೇ ಇನ್ನಿಬ್ಬರು ಅಂಥವರು ಒಳನುಗ್ಗಿದರು. ಯಾರೇ ನೀವು ಎಂದು ಕೇಳಲು ಅವನು ಬಾಯಿ ಬಿಡುವ ಮೊದಲು ನುಗ್ಗಿದವನು ಲಪ್ ಎಂದು ಅವನನ್ನು ತಬ್ಬಿ ಅದೇ ಏಟಿಗೆ ಅವನ ಬಾಯಿ ಮೇಲೆ
ಕೈ ಅದುಮಿ ಕೂಗಿಕೊಳ್ಳದಂತೆ ಬಿಗಿ ಮಾಡಿದ. ಉಳಿದಿಬ್ಬರು ಎರಗಿ ಅವನ ತೋಳುಗಳನ್ನು ಹಿಂದಕ್ಕೆ ಎಳೆದು ತಾವು ತಂದಿದ್ದ ಹುರಿಯಲ್ಲಿ ಕಟ್ಟಿ ಹಾಕಿದರು. ಬಾಯಿ ಮುಚ್ಚಿ ಬೆನ್ನಿಗೆ ಎತ್ತಿ ಎತ್ತಿ ಗುದ್ದು ತೊಡಗಿದರು. ನಡುವೆ ತೊಡೆ ಮಂಡಿಗಳ ಹಿಂದಿನ ಕೀಲುಗಳ ಸ್ವಾಧೀನ ತಪ್ಪುವಂತೆ ಬೂಟು ಕಾಲಿಂದ ಒದೆದಾಗ ಪ್ರಾಣ ಹೋಗುವಂತ ನೋವಾಯಿತು. ಒಳಗಿನಿಂದ ಚೀರಿಕೊಳ್ಳುವಂತಾದರೂ ಸದ್ದು ಹೊರಬರದಂತೆ ಬಾಯಿಯನ್ನು ದುಮ್ಮಿಕೊಂಡಿದ್ದಾರೆ. ಬೆನ್ನಿನ ಮೇಲೆ ಮತ್ತೆ ಮತ್ತೆ ಒದೆತ. ಮೂಳೆಗಳೆಲ್ಲ ಮುರಿದು ಬಿದ್ದವೇನು ಎಂಬಂತ ನೋವು. ತನ್ನನ್ನು ಕೊಲೆ ಮಾಡೋಕೆ ಬಂದಿದ್ದಾರೆ, ತನ್ನ ಕೊಲೆಯಾಗಿ ಬಿಡುತ್ತೆ ಈಗ ಎಂಬ ನಿಶ್ಚಯದ ಜೊತೆಗೆ ಜ್ಞಾನ ತಪ್ಪುವಂತಾಗುತ್ತಿತ್ತು. ಜ್ಞಾನ ತಪ್ಪಿಯೇ ಬಿಟ್ಟಿತು. ತುಸು ಹೊತ್ತಿಗೆ ಎಚ್ಚರವಾದಾಗ ಅವರೇ ಅವನು ಕುಡಿಯಲೆಂದು ಹೂಜಿಯಲ್ಲಿ ಇಟ್ಟುಕೊಂಡಿದ್ದ ನೀರನ್ನು ನೆತ್ತಿಗೆ ತಟ್ಟಿದರು. ಸ್ವಿಚ್ ಹಾಕಿ ಫ್ಯಾನ್ ಹಾಕಿದರು. ತನಗೆ ಜ್ಞಾನ ಹಿಂದಿರುಗಿದ್ದನ್ನು ಖಾತ್ರಿ ಮಾಡಿಕೊಂಡ ನಂತರ ಅವರ ಪೈಕಿ ಒಬ್ಬ, ನನ್ನ ಮಗನೇ, ಇನ್ನು 15 ದಿನದಾಗ 50,000 ಇವತ್ತಿನ ನಮ್ಮ ಖರ್ಚು. 2,000 ಮುಟ್ಟಿಸದೆ ಇದ್ರೆ ನಿಮ್ಮ ಅವ್ವನ ಹೊಟ್ಟೆಯಲ್ಲಿ ನೀನು ಹುಟ್ಟಿಲ್ಲ ಅಂತ ಅನ್ಸ್ಬಿಡ್ತೀವಿ. ಇಲ್ಲಿ ನೋಡೋದು ಜೇಬಿನಿಂದ ಒಂದು ಚಾಕು ತೆಗೆದು ಬಟನ್ ಒತ್ತಿ ಅದರ ಮನಚಾಗಿ ಹೊಳೆಯುವ ಅಲುಗನ್ನು ಕುತ್ತಿಗೆ ಹತ್ತಿರ ತಂದು, ಈಗಲೇ ಹಾಕ್ಬೋದು ಬುಟ್ಟಿದೀವಿ. ಇವತ್ತಿಗೆ 15 ದಿನದೊಳಗೆ ಸಂದಾಯವಾಗದಿದ್ರೆ ಮುಗಿಸ್ತೀವಿ ತಿಳ್ಕ ಎಂದ. ಇನ್ನೊಬ್ಬ ತಾನು ತಂದಿದ್ದ ಒಂದು ರಬ್ಬರ್ ಉಂಡೆಯನ್ನು ಹೊರಗೆ ತೆಗೆದು ತಕ್ಷಣ ಬಾಯಿಗೆ ಅಮುಕಿದ್ದವನು ಕೈ ತೆಗೆದ. ಅವನ ರಬ್ಬರ್ ಉಂಡೆಯನ್ನು ಇವನ ಬಾಯಿಗೆ ಗಿಡುಗಿದ ಮೇಲೆ ಮೊದಲೇ ಕಟ್ಟಿದ್ದ ಕೈ ಕಾಲುಗಳ ಜೊತೆ ಕಟ್ಟಿ ನೆಲದ ಮೇಲೆ ಉರುಳಿಸಿ, ಏನಾದರೂ ಈ ತಕ್ಷಣ ಕೂಕೊಂಡೆಯೋ ನಿನ್ ಗತಿ ಮುಗೀತು ಎಂಬ ಎಚ್ಚರಿಕೆ ಹೇಳಿ ಫ್ಯಾನ್ ಹಾರಿಸಿ ದೀಪ ಹಾರಿಸಿ ಹೊರ ನಡೆದು ಹೊರಗಿನಿಂದ ಚಿಲಕ ಎಳೆದುಕೊಂಡು ಶಬ್ದವಾಗದ ಹೆಜ್ಜೆ ಹಾಕಿಕೊಂಡು ಹೊರಟು ಹೋದರು. ಅನೂಪನ ಕಿವಿ ಆಲಿಸುತ್ತಲೇ ಇತ್ತು. ಹಾಸ್ಟೆಲ್ನ ಹಿಂಬದಿಯ ಗೋಡೆಯಲ್ಲಿ ಹತ್ತಿ ಧುಮುಕಿದ ಶಬ್ದ ಕೇಳಿಸಿತು. ಕಾಲೇಜು ಮತ್ತು ಹಾಸ್ಟೆಲ್ಗಳನ್ನು ಒಳಗೊಂಡ ವಿಶಾಲವಾದ ಆವರಣದ ಕಾಂಪೌಂಡ್ ಎಷ್ಟೋ ಕಡೆ ಒಡೆದು, ಎಷ್ಟೋ ಕಡೆ ಕುಸಿದು, ಎಷ್ಟೋ ಕಡೆ ಮಳೆಗೆ ಕಲಸಿ ಕರಗಿತ್ತು. ರಾತ್ರಿಯ ವೇಳೆಗೆಂದ ಇಬ್ಬರು ಕಾವಲುಗಾರರು ಇದ್ದರು. ಅವರು ಎಂದೂ ಇಡೀ ರಾತ್ರಿ ಎಚ್ಚರವಾಗಿದ್ದು ಗಸ್ತು ತಿರುಗುತ್ತಿರಲಿಲ್ಲ. ಮಲಗಿ ನಿದ್ರೆ ಮಾಡುವುದು, ನಡುವೆ ಒಮ್ಮೆ ಎಚ್ಚರವಾದಾಗ ಮಲಗಿದಲ್ಲಿ ಶಿಳ್ಳೆ ಹೊಡೆಯುವುದು. ಬಾಯೊಳಗೆ ತುರುಕಿದ್ದ ಸಣ್ಣ ರಬ್ಬರ್ ಉಂಡೆ ಹಲ್ಲುಗಳ ಸಾಲಿನ ಒಳ ಅಂಗಳದಲ್ಲಿ ಉಬ್ಬಿಕೊಂಡಿತ್ತು. ಯಾರಾದರೂ ಬೆರಳು ಹಾಕಿ ಎಳೆದರೆ ಮಾತ್ರ ಹೊರಗೆ ಬರಲು ಸಾಧ್ಯ, ಇಲ್ಲದಿದ್ದರೆ ಎಷ್ಟು ದಿನವಾದರೂ ಅಲ್ಲೇ ಕೂತಿರುವ ಆಕ್ರಮಣದಿಂದ ಕೈಕಾಲುಗಳ ಕಟ್ಟಂತೂ ತಾನೇ ಬಿಡಿಸಿಕೊಳ್ಳಲು ಹೆಣಗಿದರೆ ಚರ್ಮ ಕಿತ್ತು ಹುಣ್ಣಾಗುವುದು ಹೊರತು ಬೇರೆ ಪ್ರಯೋಜನವಿಲ್ಲ. ನಾಳೆ ಬೆಳಿಗ್ಗೆ ಯಾರಾದರೂ ಅನುಮಾನ ಬಂದು ಬಾಗಿಲು ತೆಗೆದರೆ ಸರಿ. ಯಾರು ಗಮನಿಸದಿದ್ದರೆ 2 ದಿನ 3 ದಿನ ನಾನು ಇಲ್ಲೇ ಸತ್ತು ಬೆನ್ನಿನ ಒಳಗೆ 10 ಕಡೆಗಳಲ್ಲಿ ಮೂಳೆ ಮುರಿದಿರುವಂತಹ ನೋವು. ಅದು ಆಗಿದ್ರೆ ಒಳಗೆ ಕೀತು ಕೃಣವಾಗಿ ಅಳು ಬಂತು. ಚೇರ್ಮನ್ ಪುಟ್ಟೇಗೌಡನ ಕಡೆಯವರು ಈಗ ಮತ್ತೆ ಬಂದು ಕುತ್ತಿಗೆ ಕೊಯ್ದು ಹೋದರೂ ಕೇಳುವವರಿಲ್ಲ. ಗಂಟೆ ಎಷ್ಟಂತಲೂ ಗೊತ್ತಿಲ್ಲ. ಮತ್ತೆ ಬಂದಾರೆಂಬ ಭಯ ಹುಟ್ಟಿ ತಾನು ಏನು ಮಾಡಿ ಆದರೂ ಬಿಡಿಸಿಕೊಂಡು ಯಾರ ರೂಮಿಗಾದರೂ ಸೇರಿಕೊಂಡು ಬಿಡುವ ಪ್ರವೃತ್ತಿ ಜಾಗೃತವಾಯಿತು. ಬಾಯನ್ನು ಇನ್ನಷ್ಟು ಅಗಲಿಸಿದ. ರಬ್ಬರ್ ಉಂಡೆ ಅಷ್ಟೂ ದೊಡ್ಡದಾಗಿ ಹಿಗ್ಗಲಿಸಿತು. ದವಡೆಯ ಕೀಲುಗಳನ್ನು ಸಂಕುಚಿಸಿದ. ಅಂಗಳಗಳಲ್ಲಿ ನೋವುಂಟಾದರೂ ರಬ್ಬರ್ ಸಂಕುಚಿಸಿತು. ಒಂದು ಉಪಾಯ ಹೊಳೆಯಿತು. ಮತ್ತೆ ಬಾಯನ್ನು ಹಿಗ್ಗಲಿಸಿ 2 ದವಡೆಗಳ ಸಂದಿಗೆ ಹೋದ ಭಾಗವನ್ನು ಗಟ್ಟಿಯಾಗಿ ಅಗಿದು ಕತ್ತರಿಸಿದ. ಮತ್ತೊಮ್ಮೆ ಹಾಗೆಯೇ ಸ್ವಲ್ಪ ಮಾಡಿ ಇನ್ನಷ್ಟು ಕತ್ತರಿಸಿದ. 4 ಸಲ ಹಾಗೆ ಮಾಡುವಷ್ಟರಲ್ಲಿ ನಾಲಿಗೆಯು ತುಸು ಚಲಿಸುವಷ್ಟು ಜಾಗವಾಯಿತು. ನಾಲಿಗೆಯಿಂದ ರಬ್ಬರಿನ ಸ್ಥಾನವನ್ನು ಬದಲಿಸಿ ಅಗಿದು ಕಡಿದು ತುಂಡು ಮಾಡಿ ಒಂದೊಂದಾಗಿ ಉಗಿದು ಬಿಟ್ಟ. ಮಾತನಾಡುವಂತಾಯಿತು. ಎಡಪಕ್ಕದ ಕೋಣೆಯಲ್ಲಿ ಪಂಚಲಿಂಗಪ್ಪ, ಬಲ ಕೋಣೆಯಲ್ಲಿ ಜಯದೇವ ಹೆಸರುಗಳನ್ನು ಗಟ್ಟಿಯಾಗಿ ಕೂಗತೊಡಗಿದ. ಯಾರೊಬ್ಬರು ಮಾತಾಡಲಿಲ್ಲ. ಇಬ್ಬರು ಕುಂಭಕರ್ಣರು. ಒಂದೊಂದು ದಿನ ಅವರ ಗೊರಕೆ ಹೊಡೆಯುವುದು ನನ್ನ ಕೋಣೆಗೆ ಕೇಳಿಸುತ್ತದೆಂಬ ನೆನಪಾಯಿತು. ಆದರೆ ಕೂಗದೆ ಬೇರೆ ದಾರಿ ಇಲ್ಲ. ಬೆನ್ನಿನ ಎಲ್ಲ ಕಡೆಯೂ ನೋವು ನುಲಿದು ಬರುತ್ತಿತ್ತು. ಮತ್ತೆ ಒಂದು ಸಲ ಪಂಚಲಿಂಗಪ್ಪ, ಇನ್ನೊಂದ್ಸಲ ಜಯದೇವ ಎಂದು ಊಳಿಡತೊಡಗಿದ. ಕಿರುಚಿ ಗಂಟಲು ಕೂತು ಹೋಯಿತು. ಕೊನೆಗೊಮ್ಮೆ ಜಯದೇವನಿಗೆ ಎಚ್ಚರವಾಗಿ, ಏನೋ ಅನೂಪ ಎಂದು ಮಾರುತ್ತರ ಬಂತು. ತನ್ನ ಸ್ಥಿತಿಯನ್ನು ಹೇಳಿ ಇವನು ಉತ್ತರಿಸಿದ ಮೇಲೆ ಅವನು ಎದ್ದು ಬಂದು ನೋಡುತ್ತಾನೆ. ಅವನ ಕೋಣೆಯ ಬಾಗಿಲಿಗೆ ಹೊರಗಿಂದ ಚಿಲಕ ಹಾಕಿದೆ. ಅವನದನ್ನು ಗಟ್ಟಿಯಾಗಿ ಕೂಗಿ ಇವನಿಗೆ ತಿಳಿಸಿದ. ನಂತರ ಒಳಗಿಂದಲೇ ತನ್ನ ಬಾಗಿಲನ್ನು ದಡದಡನೆ ಬಡಿಯುತ್ತಾ ತನ್ನ ಆಚೆ ಪಕ್ಕದ ನಂಜೇಶಗೌಡನ ಹೆಸರು ಹಿಡಿದು ಕಿರಿಚಿಕೊಂಡ. ನಂಜೇಶಗೌಡನಿಗೆ ಬೇಗ ಎಚ್ಚರವಾಯಿತು. ಅವನ ಕೋಣೆ ಬಾಗಿಲನ್ನು ಜಡೆದಿತ್ತು. ಅವನು ಕಿರಿಚಿಕೊಂಡಿದ್ದಕ್ಕೆ ಅವನ ಪಕ್ಕದ ಕೃಷ್ಣರಾಜರಸು ಎದ್ದ. ಅವನ ಬಾಗಿಲಿನ ಚಿಲಕ ಹಾಕಿರಲಿಲ್ಲವಾಗಿ ಎಲ್ಲ ಚಿಲಕಗಳನ್ನು ತೆಗೆದುಕೊಂಡು ಬಂದ. ಅನೂಪನ ಬಾಗಿಲು ತೆಗೆದುಕೊಂಡು ಎಲ್ಲರೂ ಬಂದು ನೋಡಿದ ತಕ್ಷಣ ಕಳ್ಳತನವೆಂದು ಅರ್ಥ ಮಾಡಿಕೊಂಡರು. ಜಯದೇವ ಅರಸು ಸೇರಿ ಅವನನ್ನು ಕಟ್ಟುಗಳನ್ನು ಕತ್ತರಿಸಿ ಕಂಕುಳಿಗೆ ಕೈ ಹಾಕಿ ಮೇಲೆ ಎತ್ತಿದರು. ಸೊಂಟ ಬೆನ್ನುಗಳು ನೆಟ್ಟಗಾದಾಗ ತಡೆಯಲಾರದಷ್ಟು ನೋವು ನುಲಿದುಕೊಂಡು ಅವನು ಮತ್ತೆ ಮೊದಲ ಸ್ಥಿತಿಯಲ್ಲಿ ಕುಳಿತು ಕುಸಿದ. ಏನಾಯ್ತು ಎಂದು ಕೇಳಿದರು. ನಡೆದಿದ್ದನ್ನು ಅವನು ವಿವರಿಸಿದ. ಕಾಲೇಜ್ ಕ್ಯಾಂಪಸ್ನೊಳಗೆ ಹಾಸ್ಟೆಲ್ನಲ್ಲಿ ಹಿಂಗಾಗಿದೆ ಅಂದ್ರೆ ಸೇಫ್ಟಿ ಎಲ್ಲಿದೆ? ನಮಗೆಲ್ಲ ಸೇಫ್ಟಿ ಬೇಕು. ಕ್ಯಾಂಪಸ್ಗೆ ದೊಡ್ಡ ಗೋಡೆ ಹಾಕಿಸ್ಬೇಕು. ಹಗಲು ರಾತ್ರಿ ಎಚ್ಚರವಾಗಿ ಗನ್ ಇಟ್ಕೊಂಡಿರೋ ವಾಚ್ಮ್ಯಾನ್ ಬೇಕು. ನಾಳೆ ಇಡೀ ಕಾಲೇಜಿನ ವಿದ್ಯಾರ್ಥಿಗಳು ಸ್ಟ್ರೈಕ್ ಮಾಡೋಣ, ಪಂಚಲಿಂಗೇಗೌಡ ಠರಾವ್ ಹೇಳಿದ. ಮೈಸೂರು ನಗರದ ವಿದ್ಯಾರ್ಥಿಗಳು ಮುಷ್ಕರಗಳನ್ನು ವ್ಯವಸ್ಥೆ ಮಾಡೋದರಲ್ಲಿ ಯಾವಾಗಲೂ ಅವನು ಮುಖ್ಯ ಪಾತ್ರ ವಹಿಸುತ್ತಿದ್ದ. ಇಡೀ ಮೈಸೂರಿನ ವಿದ್ಯಾರ್ಥಿಗಳು ಸ್ಟ್ರೈಕ್ ಮಾಡಬೇಕು. ಜಯದೇವ ಅನುಮೋದಿಸಿದ. ಅಷ್ಟರಲ್ಲಿ ನೋವು ತಡೆಯಲಾರದ ನೋವು ಇನ್ನೊಮ್ಮೆ ನರಳಿದ. ಈಗ ಏನ್ ಮಾಡೋದು? ಡಾಕ್ಟರ್ನ ಕರ್ಕೊಂಡು ಬರೋಣ, ಜಯದೇವ ಸೂಚಿಸಿದ. ಇದು ಪೊಲೀಸ್ ಕೇಸು.
ಮೊದಲು ಪೊಲೀಸ್ಗೆ ತಿಳಿಸಿ ಅವರು ಡಾಕ್ಟರ್ನ ಕರೆಸಬೇಕು. ನಾವು ವಾರ್ಡನ್ಗೆ ಪ್ರಿನ್ಸಿಪಾಲ್ರಿಗೆ ಹೇಳಬೇಕು. ನಂಜೇಶ್ ಗೌಡ ಕ್ರಮವನ್ನು ಸೂಚಿಸಿದ. ಪಂಜಲಿಂಗಪ್ಪ ಮತ್ತು ಅರಸು ಬನೂಪನ ಬುಲೆಟ್ ತೆಗೆದುಕೊಂಡು ವಾರ್ಡನ್ ಮನೆಗೆ ಹೋದರು. ಅದನ್ನು ನಡೆಸುತ್ತಾ ಎಕ್ಸಲರೇಟರ್ ಮತ್ತು ಕ್ಲಚ್ ಹ್ಯಾಂಡ್ಗಳನ್ನು ಹಿಡಿದಿದ್ದ ಪಂಚಲಿಂಗಪ್ಪ, ಬಡ್ಡಿ ಮಗ, ಒಂದು ದಿನ ಬುಲೆಟ್ ಹೊಡೆಯೋಕ್ಕೂ ಕೇಳಿದ್ರು ಕೊಡ್ತಿರ್ಲಿಲ್ಲ ನೋಡು, ಇವತ್ತು ಸಿಕ್ತು ಎಂದ. ಈ ಬುಲೆಟ್ ಅವನ ಗ್ರಹಚಾರಕ್ಕೆ ಕಾರಣ. ಒಂದೊಂದು ವೆಹಿಕಲ್ ಒಬ್ಬೊಬ್ಬರಿಗೆ ಆಗಲ್ಲ, ಒಂಥರ ವಜ್ರವಿರುತ್ತಂತೆ. ಅವು ಕೆಲವರಿಗೆ ಆಗಲ್ವಂತೆ. ಹಾಕೊಂಡ್ರೆ ಇಲ್ಲದ ಗ್ರಹಚಾರ ಶುರುವಾಗುತ್ತಂತೆ. ನಮ್ಮ ತಾತ ಇವನ್ನೆಲ್ಲ ಬಹಳ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಮಹಾರಾಜರಿಗೆ ಈ ವಿಷಯದಲ್ಲಿ ಅಡ್ವೈಸ್ ಮಾಡ್ತಿದ್ರು ಅವರು. ಅನೂಪನ ಅವ್ರ ಹತ್ರ ಕರ್ಕೊಂಡೋಗಿ ಕೈ ತೋರಿಸಿ, ಈ ಬುಲೆಟಿನ ಎಂಜಿನ್ ನಂಬರ್ ಅವನು ತಗೊಂಡು ವಾರ ತಿಥಿ ನಕ್ಷತ್ರ ಟೈಮ್ಗಳನ್ನ ಹೇಳು ಅನ್ಬೇಕು. ಅರಸು ಕಷ್ಟಮೂಲವನ್ನು ಕಂಡು ಹಿಡಿ ಉತ್ಸಾಹದಲ್ಲಿ ಹೇಳಿದ. ವಾರ್ಡನ್ ಎದ್ದರು. ಗಡಿಯಾರ ನೋಡಿಕೊಂಡರು. 3 ಗಂಟೆ. ಈ ಸಮಯದಲ್ಲಿ ಪ್ರಿನ್ಸಿಪಾಲ್ ನೆಪಿಸಿ ನಿದ್ರಾಭಂಗ ಮಾಡಬಹುದು ಮಾಡಬಾರದು ಎಂಬ ಅಂಜಿಕೆಯಲ್ಲಿ ತೂಗತೊಡಗಿದರು. ಅವರಿಗೆ ಬೆಳಿಗ್ಗೆ ತಿಳಿಸಿದ್ರೆ ಆಗೋದಿಲ್ವೇನಪ್ಪಾ ಎಂದರು. ಪೊಲೀಸ್ನವ್ರಿಗೆ ತಿಳಿಸದೆ ಡಾಕ್ಟರ್ನ ಕರಿಬಹುದೋ ಬೇಡವೋ? ಪ್ರೈವೇಟ್ ಡಾಕ್ಟರ್ ಇಂಥದ್ದನ್ನ ಟ್ರೀಟ್ ಮಾಡಲ್ಲ. ಅಲ್ಲಿ ತನಕ ಅವನಿಗೆ ನೋವು ತಡಿಕಾಗದೆ ಸತ್ರೆ ಯಾರ ಜವಾಬ್ದಾರಿ? ಪಂಚಲಿಂಗಪ್ಪ ಕೇಳಿದ. ವಾರ್ಡನ್ಗೆ ಭಯ ಹುಟ್ಟಿತು. ತಕ್ಷಣ ಪ್ರಿನ್ಸಿಪಾಲ್ರಿಗೆ ಫೋನ್ ಮಾಡಿದರು. ಹಾಸ್ಟೆಲ್ಗೆ ಬಂದ ಅನುಪನ ಸ್ಥಿತಿಯನ್ನು ನೋಡಿ ಅವನ ಬಾಯಿಂದ ನಡೆದದನ್ನು ಕೇಳಿದ ನಂತರ ಪ್ರಿನ್ಸಿಪಾಲ್ ಕಾಲೇಜ್ ಆಫೀಸಿನ ಬಾಗಿಲು ತೆಗೆದು ಕಾಲೇಜ್ ಮೊಹಲ್ಲಾದ ಠಾಣೆಗೆ ಫೋನ್ ಮಾಡಿದರೆ ಎತ್ತಿಕೊಳ್ಳುವವರೇ ಇಲ್ಲ. ಮತ್ತೆ ಮತ್ತೆ ಮಾಡುವುದರಲ್ಲಿ 20 ನಿಮಿಷ ಕಳೆದ ಮೇಲೆ ಒಬ್ಬ ಪೇದೆ ಎತ್ತಿಕೊಂಡು ಅಲ್ಲೋ ಅನ್ನುತ್ತಾ ಆಕಳಿಸಿದ. ಇವನ ಸಂಗತಿ ಕೇಳಿದ ಮೇಲೆ, ಇಲ್ಲಿ ನನ್ನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಸರ್, ಬೆಳಗ್ಗೆ ಬದಲಿ ಬಂದ ಮೇಲೆ ಏನಿದ್ರು ಎಂದು ಇನ್ನೊಮ್ಮೆ ಆಕಳಿಸಿದ. ಅನಂತರ ಅವರು ಕಂಟ್ರೋಲ್ ರೂಮಿಗೆ ಮಾಡಿದರು. ನಿಮ್ಮ ಮೊಹಲ್ಲಾದ ಠಾಣೆಗೆ ಮಾಡಿ ಅವರು ಉತ್ತರಿಸಿದರು. ಮಾಡಿದ್ದಕ್ಕೆ ಹೀಗಾಯ್ತು ಎಂದರೆ ನಾವೇನ್ ಮಾಡೋಣ ಸರ್ ಇಷ್ಟೊತ್ತಲ್ಲಿ ಎಂದು ಅಸಹಾಯಕತೆಯನ್ನು ತೋರಿಸಿದರು. ಬೇರೆ ದಾರಿ ಇಲ್ಲದೆ ಅವರು SP ಸಾಹೇಬ್ರ ಮನೆಗೆ ಮಾಡಿ ಡ್ಯೂಟಿಯ ಪೇದೆಗೆ ನೀವು ಸಾಹೇಬ್ರನ್ನ ಎಬ್ಬಿಸಲೇಬೇಕು, ಇಂಜಿನಿಯರಿಂಗ್ ಕಾಲೇಜ್ ಪ್ರಿನ್ಸಿಪಾಲ್ ಅರ್ಜೆಂಟ್ ಕರೀತಿದ್ದಾರೆ ಬನ್ನಿ ಎಂದ ಮೇಲೆ ಅವನು ಎಬ್ಬಿಸಿದ. SP 15 ನಿಮಿಷದಲ್ಲಿ ಬಂದರು. ಜೊತೆಗಿಬ್ಬರು ಕಾನ್ಸ್ಟೇಬಲ್, ಒಬ್ಬ ಸಬ್ ಇನ್ಸ್ಪೆಕ್ಟರ್. ತಾವೊಮ್ಮೆ ಅನೂಪನ ಹೇಳಿಕೆ ಕೇಳಿದರು. ಪಕ್ಕದ 2 ಸಾಲುಗಳ 4 ಬಾಗಿಲುಗಳ ಚಿಲಕ ಹಾಕಿದ್ದನ್ನು ಉಳಿದ ಹುಡುಗರಿಂದ ಕೇಳಿ ತಿಳಿದರು. ಸ್ಥಳ ಪರಿಶೀಲನೆ ರೆಕಾರ್ಡ್ಗಳನ್ನು ಮಾಡುವಂತೆ ಸಬ್ ಇನ್ಸ್ಪೆಕ್ಟರ್ಗೆ ಹೇಳಿ ಅನೂಪನನ್ನು ಎತ್ತಿಸಿ ತಮ್ಮ ಕಾರಿಗೆ ಹಾಕಿಕೊಂಡು ಆಸ್ಪತ್ರೆಗೆ ಕರೆದೊಯ್ದರು. ಅವನನ್ನು ಪರೀಕ್ಷಾ ಕೊಠಡಿಗೆ ಕಳಿಸಿದ ನಂತರ ಪ್ರಿನ್ಸಿಪಾಲ್ರಿಗೆ ಹೇಳಿದರು. ನಿನ್ನೆ ಸತ್ಯಾಗ್ರಹ ನಡೆಸಿದ ಚೇರ್ಮನ್ ಪುಟ್ಟೇಗೌಡನದೇ ಅನ್ನೋದ್ರಲ್ಲಿ ಸಂಶಯವಿಲ್ಲ. ಇದು ನಿಜವಾಗಿಯೂ ಬ್ಲ್ಯಾಕ್ ಮೇಲ್ ಕೇಸು. ಅವನನ್ನು ಹಿಡಿಸಿ ತರಿಸ್ತೀನಿ. ವಿಕ್ಟಿಮ್ ಹೇಳೋ ವರ್ಣನೆ ಕೇಳಿದರೆ ಅವರು ಮೈಸೂರಿನ ಗೂಂಡಾಗಳೇ, ಪತ್ತೆ ಮಾಡೋದು ಕಷ್ಟವಲ್ಲ. ಪುಟ್ಟಗೌಡನಿಂದಲೇ ಅವರ ಹೆಸರು ಹೊರಡಿಸ್ತೀನಿ. ತುರ್ತು ಕರ್ತವ್ಯದಲ್ಲಿನ ವೈದ್ಯರು ಹೊರಗೆ ಬಂದು ಹೇಳಿದರು. ನಾಳೆ ಮೂಳೆ ಡಾಕ್ಟ್ರೇ ಬಂದು ಎಕ್ಸ್ರೇ ತೆಗೆಸಿದ ಮೇಲೆ ಖಚಿತವಾಗಿ ತಿಳಿಯುತ್ತೆ. ಸದ್ಯಕ್ಕೆ ತೋರೋದು ಅಂದರೆ ಮೂಳೆಗಳಿಗೆ ಏನು ಜಖಮ್ ಆಗಿಲ್ಲ. ಮಾಂಸಖಂಡಗಳಿಗೆ ಗುದ್ದು ಬಿದ್ದು ಬಾಸುಂಡೆಗಳು ಎದ್ದಿದ್ದಾವೆ. ಒಳಗೆ ಊದಿ ಗಂಟು ಕಟ್ಟಿವೆ. ಪೇಷಂಟ್ನ ಮನಸ್ಸಿಗೆ ಆಘಾತವಾಗಿ ಭಯ ಹುಟ್ಟಿದೆ. ಸದ್ಯಕ್ಕೆ ಶಾಮಕ ಗುಳಿಗೆ, ನೋವು ನುಂಗೋ ಗುಳಿಗೆ ಕೊಟ್ಟು ವಾರ್ಡಿನಲ್ಲಿ ಮಲಗಿಸಿರ್ತೀವಿ. ರೋಗಿಯ ಮೇಲೆ ಮತ್ತೊಮ್ಮೆ ಹಲ್ಲೆಯಾಗಬಾರದೆಂದು ಮುನ್ನೆಚ್ಚರಿಕೆಯಿಂದ SP ಅವರು ತಮ್ಮ ಸಂಗಡ ಬಂದಿದ್ದ ಪೇದೆಯನ್ನು ಅವನ ರಕ್ಷಣೆಗೆ ನಿಯೋಜಿಸಿ ಮನೆಗೆ ಹೋದರು. ಕಲಾಕ್ಷೇತ್ರದಲ್ಲಿ ಒಂದು ನಾಟಕವಿದ್ದುದರಿಂದ ರವೀಂದ್ರ ಆ ಸಂಜೆ ತನ್ನ ಕಚೇರಿಯನ್ನು ಬೇಗ ಬಿಟ್ಟಿದ್ದ. ನಾಟಕ ಮುಗಿಸಿ ಮನೆಗೆ ಹೋಗಿ ಊಟ ಮಾಡಿ ಮಲಗಿದ. ಬೆಳಿಗ್ಗೆ ಎದ್ದು ಚಹಾ ಕುಡಿದು ಪತ್ರಿಕೆ ತೆಗೆದಾಗ 3ನೇ ಪುಟದಲ್ಲಿದ್ದ ಮೈಸೂರು ಇಂಜಿನಿಯರಿಂಗ್ ಕಾಲೇಜ್ ವಿದ್ಯಾರ್ಥಿಯ ವಿರುದ್ಧ ಶೋಷಣೆಗೀಡಾದ ಹಳ್ಳಿ ಹುಡುಗಿ ಪರವಾಗಿ 50 ರೈತರ ಸತ್ಯಾಗ್ರಹ ಎಂಬ ಸುದ್ದಿ ಕಣ್ಣಿಗೆ ಬಿತ್ತು. ಕಣ್ಣಾಡಿಸುವಾಗ ಅನೂಪ್ ರವೀಂದ್ರ 5ನೇ ಸೆಮಿಸ್ಟರ್ ಎಲೆಕ್ಟ್ರಾನಿಕ್ಸ್ ವಿದ್ಯಾರ್ಥಿ ಎಂಬ ಹೆಸರು ಖಚಿತವಾಯಿತು. ವರದಿಗಾರನು ಕೇವಲ ಪ್ಲಾಕಾರ್ಡ್ ಪೋಸ್ಟರ್ಗಳ ಸುದ್ದಿಯನ್ನು ಬರೆಯದೆ ಸತ್ಯಾಗ್ರಹದಲ್ಲಿದ್ದ ಹಳ್ಳಿಗರನ್ನು ಕೇವಲನ್ನು ಪ್ರತ್ಯೇಕವಾಗಿ ಕಂಡು ಮಾತನಾಡಿ ಅದರಿಂದ ಒಂದು ಕಿರು ತನಿಖಾ ವರದಿಯನ್ನು ಮಾಡಿದ್ದ. ಒಂದು ತೋಟದಲ್ಲಿ ಕಾವಲುಗಾರನಾಗಿರುವವನ ಮಗಳು, ತಾಯಿ ಇಲ್ಲದ ಹುಡುಗಿ, ತಂದೆ ಕಾಣದಂತೆ ಆಗಾಗ್ಗೆ ಸಂಧಿಸುತ್ತಿದ್ದು, ಆ ಹುಡುಗಿ ಬಸಿರಾದ ನಂತರ ಕೈ ಬಿಡಲು ಹವಣಿಸುತ್ತಿರುವ ಇಂಜಿನಿಯರಿಂಗ್ ಕಾಲೇಜಿನ ಶ್ರೀಮಂತ ವಿದ್ಯಾರ್ಥಿ ಬುಲೆಟ್ ಬೈಕಿನಲ್ಲಿ ಓಡಾಡುತ್ತಾ ವಿದ್ಯಾರ್ಥಿನಿ ವಲಯದಲ್ಲಿ ಸೂಪರ್ ಸ್ಪೀಡ್ ಕಿಂಗ್ ಎಂಬ ಹೆಸರಿನ ರುಚಿಯನ್ನು ಸದಾ ಮೆಲುಕು ಹಾಕುವ ಶೋಕಿವಾಲ, ರೈತರೇ ಹಿಡಿದು ಹಲಸಿನ ಮರಕ್ಕೆ ಕೈಕಟ್ಟಿ ಹಾಕಿದ್ದು ತಪ್ಪಿಸಿಕೊಂಡು ಬಂದ ನಂತರ ಗ್ರೂಪ್ ಪಂಚಾಯಿತಿಯ ಯುವಕ ಚೇರ್ಮನ್ ಪುಟ್ಟೇಗೌಡರ ನೇತೃತ್ವದಲ್ಲಿ ಸತ್ಯಾಗ್ರಹ ಮಾಡಿದುದು, ಪೊಲೀಸರ ಪ್ರವೇಶದಿಂದ ಸತ್ಯಾಗ್ರಹಿಗಳು ಅಲ್ಲಿಂದ ಹೊರಟು ಟೌನ್ ಹಾಲಿನವರೆಗೆ ಮೆರವಣಿಗೆ ನಡೆಸಿ ಬಹಿರಂಗ ಸಭೆ ಮಾಡಿದುದು ಎಲ್ಲವನ್ನೂ ಹಾಕಿದ್ದರು. ತನ್ನದೇ ಪತ್ರಿಕೆ ಇಂಡಿಯನ್ ಟ್ರಿಬ್ಯೂನ್, ಇನ್ನು 3 ಇಂಗ್ಲಿಷ್ ಪತ್ರಿಕೆ ತೆಗೆದರೆ ಡೆಕ್ಕನ್ ಹೆರಾಲ್ಡ್, ಹಿಂದೂ ಇಂಡಿಯನ್ ಎಕ್ಸ್ಪ್ರೆಸ್ ಅನ್ನು ಇತ್ತು. ತುಸು ಸಂಕ್ಷಿಪ್ತವಾಗಿ ಕನ್ನಡ ಪತ್ರಿಕೆಗಳು ಇದೇ ಸುದ್ದಿ ಇತ್ತು. ಬೆಂಕಿ ಇಲ್ಲದೆ ಹೊಗೆ ಆಡುವುದಿಲ್ಲ. ರವೀಂದ್ರನ ಮನಸ್ಸಿಗೆ ತೋಚಿತು. ತಕ್ಷಣ ಕೋಪ ಬಂತು. ವಿದ್ಯಾಶಾಲೆಯನ್ನು ಬಿಟ್ಟ ಮೇಲೆ ಅವನ ರೀತಿ ನೀತಿಗಳು ಮೊದಲಿನಂತೆ ಆಗಿವೆ ಎಂಬುದನ್ನು ತಾನು ಗಮನಿಸಿದ್ದ ನೆನಪಾಯಿತು. ಅಗತ್ಯವಿಲ್ಲದ ಮೋಟಾರ್ ಬೈಸಿಕಲ್, ಇಷ್ಟೊಂದು ತರಹ ಬಟ್ಟೆಗಳು, ದುಂದು ಖರ್ಚಿಗೆ ಕಾಸು ದೆಲ್ಲಿಂದ ಹರಿದು ಬರುತ್ತಿರಬೇಕು. ಕಾಂತಿಯ ಮೇಲೆ ಕೋಪ ಹೊತ್ತಿತು. ತಾನು ಕೊಡುವ ಕಾಲೇಜು ಮತ್ತು ಹಾಸ್ಟೆಲ್ ಫೀ, ಪುಸ್ತಕ ಮೊದಲಾದವುಗಳು ಮೇಲೆ ತಿಂಗಳು 40 ರೂಪಾಯಿಗಳಲ್ಲಿ ಇಂಥದ್ದೆಲ್ಲ ಆಟ ನಡೆಯುವುದಿಲ್ಲ. ಕೋತಿ ಬುದ್ಧಿಯ ವಯಸ್ಸಿನಲ್ಲಿ ಇಷ್ಟೊಂದು ದುಡ್ಡು ಸಿಕ್ಕಿದರೆ ಮತ್ತೇನಾದೀತು? ಕಾರಣ ಹುಡುಕಿದ. ಇವನ ಹುಟ್ಟುಗುಣವೇ ಹೀಗಿದೆಯೋ? ನಡುವೆ ವಿದ್ಯಾಶಾಲೆಯಲ್ಲಿ ಅವಧಿಯನ್ನು ಬಿಟ್ಟು ಅದಕ್ಕೂ ಮೊದಲು ಹೈಸ್ಕೂಲ್ನಲ್ಲಿ ಆರಂಭದಲ್ಲಿ ಕ್ಯಾಬರಿನ್ ನೋಡಲು ಹೋಗಿದ್ದ. ಈಗ ಇಂಥ ಕೆಲಸ ಅಸಹ್ಯವಾಯಿತು. ಕೋಪ ಬಂತು. ಏನೆಂದು ವಿಚಾರಿಸುವ ಅಥವಾ ಸ್ವತಃ ಹೋಗಿ ನೋಡುವ ಆತಂಕವೂ ಹುಟ್ಟಿತು. ನಾನಾಗಿ ಹುಡುಕೊಂಡು ಹೋಗೋದು ಬೇಡ, ತೆವಲಿದ್ದರೆ ಅವನೇ ಹುಡ್ಕೊಂಡು ಬರಲಿ ಅಥವಾ ಫೋನ್ ಮಾಡಲಿ ಎಂದು ಮನಸ್ಸನ್ನು ಬಿಗಿ ಮಾಡಿಕೊಂಡು ಮುಖಕ್ಷೌರ ಸ್ಥಾನಕ್ಕೆ ಹೊರಟ.
ಅಷ್ಟರಲ್ಲಿ ಕೆಲಸದ ಹೆಂಗಸು ಬಂದಳು. ಸ್ನಾನ ಮಾಡಿ ತನ್ನ ಅನ್ನ ಸಾರುಗಳಿಗೆ ಕುಕ್ಕರ್ ಜೋಡಿಸಿ ಇರುವಾಗ ಫೋನ್ ಬಂತು. ಮೈಸೂರಿನ ಪ್ರಿನ್ಸಿಪಾಲ್ರದು. ನಿನ್ನೆ ಇಲ್ಲಿ ನಡೆದಿರುವ ಸತ್ಯಾಗ್ರಹದ ವರದಿ ಮೈಸೂರಿನ ಪತ್ರಿಕೆಯಲ್ಲಿ ಮಾತ್ರವಲ್ಲ, ಬೆಂಗಳೂರಿನಲ್ಲೆಲ್ಲ ಬಂದಿದೆ. ನಿಮಗೂ ಗೊತ್ತಿರಬಹುದು. 50,000 ಕೊಡಿ ಅಂತ ಸತ್ಯಾಗ್ರಹದ ಮುಖಂಡ ರಾಜಕೀಯ ಪುಡಾರಿ ತಗಾದೆ. ಇದು ಬ್ಲ್ಯಾಕ್ ಮೇಲ್ ಕೇಸ್ ಅಂತ ನನಗನ್ನಿಸುತ್ತೆ ಎಂದು ರಾತ್ರಿ ಅನೂಪನ ಮೇಲೆ ನಡೆದ ಹಲ್ಲೆಯನ್ನು ವಿವರಿಸಿ ಆಸ್ಪತ್ರೆಯಲ್ಲಿ ಇದ್ದಾನೆ, ಪೊಲೀಸ್ ಕಾವಲು ಕೊಟ್ಟಿದ್ದಾರೆ, ಮೂಳೆ ತಜ್ಞರು ಇನ್ನೂ ಬಂದು ನೋಡಿಲ್ಲ, ಇನ್ನೊಂದು ಅರ್ಧ ಗಂಟೆಯಲ್ಲಿ ಬರ್ತಾರೆ, ನೀವು ತಕ್ಷಣ ಬನ್ನಿ ಎಂದರು. ರವೀಂದ್ರನ ಕೋಪವೆಲ್ಲ ಇಳಿಯಿತು. ಮಗನ ಕ್ಷೇಮ, ಜೀವದ ವಿಷಯದಲ್ಲಿ ಆತಂಕ ಹುಟ್ಟಿ ಎಂಥ ಸ್ಥಿತಿಯೇ ಬರಲಿ ಬ್ಲ್ಯಾಕ್ ಮೇಲ್ಗೆ ಬಗ್ಗಬಾರದು ಎಂಬ ನೈತಿಕ ಕೋಪ ಹುಟ್ಟಿತು. ಇನ್ನು 1/4 ಗಂಟೆಯಲ್ಲಿ ಹೊರಡ್ತೀನಿ ಕಾರಿನಲ್ಲಿ, ನೇರವಾಗಿ ಆಸ್ಪತ್ರೆಗೆ ಬಂದು ನಿಮ್ಮನ್ನು ಕಾಣ್ತೀನಿ. ಇಲ್ಲಿಂದನೇ ಮೈಸೂರಿನ SP ಗೆ ಫೋನ್ ಮಾಡಬೇಕೆ? ಥ್ಯಾಂಕ್ಸ್ ಇವನು ಎಂದ ಮೇಲೆ ಅವರು ಕರೆಯನ್ನು ಮುಗಿಸಿದರು. ತಕ್ಷಣ ಬಟ್ಟೆ ಧರಿಸಿ ಕೈ ಚೀಲಕ್ಕೆ 2 ಬಟ್ಟೆ ಹಾಕಿಕೊಂಡು ಆಫೀಸಿಗೊಂದು ಫೋನ್ ಮಾಡಿ ರಾತ್ರಿ ಮನೆಗೆ ಬಂದು ಮಲಗಲು ಅವಳ ಗಂಡನನ್ನು ಕಳಿಸುವಂತೆ ಕೆಲಸದವಳಿಗೆ ಹೇಳಿ ಅವಳ ಕೈಗೆ ಬೀಗದ ಕೈಯ ಪ್ರತಿಯನ್ನು ಕೊಟ್ಟು ಕಾರು ಹತ್ತಿ ಹೊರಟ. ಬ್ಯಾಂಕಿಗೆ ಹೋಗಿ ಹಣ ತೆಗೆದುಕೊಂಡು ಮೈಸೂರು ರಸ್ತೆ ಹಿಡಿದ ನಂತರ ಬ್ಲ್ಯಾಕ್ ಮೇಲ್ ಮಾಡಲು ಇವನನ್ನೇ ಆರಿಸಿಕೊಂಡಿರುವ ಕಾರಣವೇನು? ಬುಲೆಟ್ನಲ್ಲಿ ಓಡಾಡುವ ಇವನ ಹತ್ತಿರವಾದರೆ ತುಂಬ ದುಡ್ಡಿದೆ, ವಸೂಲು ಮಾಡೋದು ಸುಲಭ ಎಂದೇ ಹಿನ್ನೆಲೆ ವಿಚಾರಿಸದೆ ಯಾರೂ ಇಂಥದ್ದನ್ನು ಯೋಜಿಸುವುದಿಲ್ಲ ಎಂಬ ವಿವರಣೆ ಹುಟ್ಟಿ ಬಂತು. ಮಧ್ಯಾಹ್ನ 1 ಗಂಟೆ ಹೊತ್ತಿಗೆ ಆಸ್ಪತ್ರೆಗೆ ಹೋಗಿ ನೋಡಿದ. ಅನೂಪ ಮಗ್ಗಲು ಮಲಗಿ ಗಾಢ ನಿದ್ರೆಯಲ್ಲಿ ಇದ್ದ. ಹತ್ತಿರವೇ ಒಬ್ಬ ಪೊಲೀಸ್ ಪೇದೆ ಕುರ್ಚಿಯಲ್ಲಿ ಕೂತಿದ್ದ. ಇಬ್ಬರು ವಿದ್ಯಾರ್ಥಿಗಳು ಮಂಚದ ಅಂಚಿನ ಮೇಲೆ ಕೂತು ಮಾತನಾಡಿಕೊಳ್ಳುತ್ತಿದ್ದರು. ಜನರಲ್ ವಾರ್ಡ್. ತಮ್ಮ ಕಾಲೇಜಿನಲ್ಲಿ ಭಾಷಣ ಮಾಡಿದ್ದ ರವೀಂದ್ರನ ಗುರುತು ಸಿಕ್ಕಿ ವಿದ್ಯಾರ್ಥಿಗಳು ಎದ್ದು ನಿಂತು ಅವನಿಗೆ ಕೂರುವಂತೆ ಸೂಚಿಸಿ ಹೇಳಿದರು. ಎಕ್ಸ್ರೇ ತೆಗೆದಿದ್ದಾರೆ, ಮೂಳೆಗೆ ಜಖಮ್ ಇಲ್ಲ, ಮೂಗೇಟು, ಗುಂಡಾಗಿರಿಯಲ್ಲಿ ಅನುಭವವಿರೋರೇ ಮಾಡಿರೋದು, ಆದರೆ ತುಂಬ ನೋವು ಅಂತಿದ್ದ. ನೋವು ಕಾಣದ ಹಾಗೆ ನಿದ್ದೆಯೂ ಬರುವಾಗ ಇಂಜೆಕ್ಷನ್ ಕೊಟ್ಟಿದ್ದಾರೆ, ಅಪಾಯವೇನೂ ಇಲ್ಲ. ರವೀಂದ್ರನಿಗೆ ಎಷ್ಟೋ ಸಮಾಧಾನ ಎನ್ನಿಸಿತು. ಮಗನ ಬದಿ ಕುಳಿತು ಅವನ ಕೈ ಹಿಡಿದು ನಾಡಿ ನೋಡಿದ. ನಾಡಿ ಬಡಿತವನ್ನು ತನ್ನ ಬೆರಳಿನಿಂದ ಅನುಭವಿಸುವುದನ್ನು ಬಿಟ್ಟರೆ ಅದರ ವೈದ್ಯಕೀಯದ ಅರ್ಥವೇನೆಂದು ತನಗೂ ತಿಳಿಯುವುದಿಲ್ಲ. ಇದು ನಾಡಿಯಲ್ಲಿ ವ್ಯತ್ಯಾಸ ಮಾಡುವ ಕಾಯಿಲೆ ಹೌದೋ ಅಲ್ಲವೋ ಎಂಬುದು ನನಗೆ ಗೊತ್ತಿಲ್ಲ ಎಂದು ಗೊತ್ತಿದ್ದರೂ ನಾಡಿ ಬಡಿತವನ್ನು ತನ್ನ ಬೆರಳಿನ ಮೂಲಕ ತನ್ನ ಇಡೀ ಮನಸ್ಸು ಭಾವನೆಗಳಿಂದ ಪರಿಭಾವಿಸುತ್ತಾ ಕುಳಿತ. ಅನೂಪ ದೀರ್ಘವಾಗಿ ಉಸಿರಾಡುತ್ತಿದ್ದ. ಇನ್ನೊಂದು ಕೈಯಿಂದ ಅವನ ತಲೆಯನ್ನು 3-4 ಸಲ ಸವರಿದ. ಅನಂತರ ಅವನ ಬೆನ್ನಿನ ಬಟ್ಟೆಯನ್ನು ಸರಿಸಿ ಮೂಗ ಗಂಟಾಗಿ ನೀಲಿ ತಿರುಗಿದ್ದ ಜಾಗಗಳನ್ನು ನೋಡುವಾಗ ಅವನ ಕಣ್ಣುಗಳು ಒದ್ದೆ ಕಟ್ಟಿದ್ದವು. ಅವನನ್ನು ಹೆಚ್ಚು ಹೊತ್ತು ನೋಡಲಾರದೆ ಬಟ್ಟೆಯಿಂದ ಮುಚ್ಚಿದ. ಆಹಾರ ಏನು ಕೊಟ್ಟಿದೆ ವಿಚಾರಿಸಿದ. ಇಡ್ಲಿ ತಂದಿದ್ದಾನೆ, ಈಗ ಹಾಸ್ಟೆಲ್ನಿಂದ ಊಟ ಬರುತ್ತೆ, ಏನು ಬೇಕಾದರೂ ತಿನ್ನಲಿ, ಪರವಾಗಿಲ್ಲ ಎಂದರು ಡಾಕ್ಟ್ರು. ವಿದ್ಯಾರ್ಥಿಗಳು ಹೇಳಿದರೆ ಅವರಿಗಿಂದ ಗೊತ್ತಾಯಿತು. ಹಾಸ್ಟೆಲ್ನಲ್ಲಿ ಸರಿಯಾಗಿ ರಕ್ಷಣೆ ಇಲ್ಲದನ್ನು ಪ್ರತಿಭಟಿಸಿ ಇಡೀ ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ಈ ದಿನ ತರಗತಿಗೆ ಹಾಜರಾಗಿಲ್ಲವಂತೆ. ಮುಂದಿನ ಸೋಮವಾರ ಮೈಸೂರು ನಗರದ ಎಲ್ಲ ಕಾಲೇಜುಗಳ ವಿದ್ಯಾರ್ಥಿಗಳು ಮುಷ್ಕರ ಮಾಡುತ್ತಾರಂತೆ. ಇದೆಲ್ಲ ಕೇಳಿದ ರವೀಂದ್ರನಿಗೆ ಅನುಪ ಮುಗ್ಧನೇ ಇರಬಹುದೆಂಬ ಸಂದೇಹ ಒಂದು ಮನಸ್ಸಿಗೆ ಹಿತವಾಯಿತು. ಆದರೆ ಮುಷ್ಕರ ಮಾಡಿ ಪಾಠ ಪ್ರವಚನಗಳನ್ನು ಹಾಳಿ ಮಾಡಿಕೊಳ್ಳುವ ಮೂಲಕವೇ ಅವರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಬೇಕೆ? ಈ ದೇಶದ ಗಿರಣಿ ಕಾರ್ಮಿಕರು, ಸರ್ಕಾರಿ ವೈದ್ಯರು, ನೌಕರರು, ವಕೀಲರು, ಪ್ರತಿಯೊಂದು ಗುಂಪಿನವರು ಕೆಲಸ ಕದಿಯಲು ನೆಪವೊಂದಕ್ಕೆ ಕಾಯುತ್ತಿರುತ್ತಾರೆ ಎಂಬ ತನ್ನ ಸಾಮಾನ್ಯ ಗ್ರಹಿಕೆ ನೆನಪಿಗೆ ಬಂತು. SP ಬರುವ IPSಗೆ ಸೇರಿದ ಅಸ್ಸಾಮಿ ರವೀಂದ್ರನೊಡನೆ ತುಂಬ ಚೆನ್ನಾಗಿ ಕನ್ನಡದಲ್ಲಿ ಮಾತಾಡಿದರು. ನಿಮ್ಮ ಹುಡುಗ ಧೈರ್ಯಶಾಲಿ, ಬ್ಲ್ಯಾಕ್ ಮೇಲಿಗೆ ಬಗ್ಗುವವನಲ್ಲ. 2.5 ವರ್ಷದ ಹಿಂದೆ ಹುಡುಗರು ರ್ಯಾಗ್ ಮಾಡಿದಾಗ ಧೈರ್ಯವಾಗಿ ವಿರೋಧಿಸಿ ನಿಂತಿದ್ದನಂತೆ. ಹೀಗಾಗಬಹುದು ಅಂತ ಮುಂದಾಲೋಚನೆ ಮಾಡಿ ಅವನಿಗೆ ನಿನ್ನೆಯಿಂದ ರಕ್ಷಣೆ ಒದಗಿಸಬೇಕಾಗಿತ್ತು ಅಂತ ನನಗೆ ವ್ಯಥೆಯಾಗುತ್ತೆ. ಹಾಸ್ಟೆಲ್ನಲ್ಲಿ ನುಗ್ಗಿ ಹೀಗೆ ಮಾಡ್ತಾರೆ ಅಂದರೆ ಮಾಡಿಸ್ತಾನೆ ಅಂತ ನಾವು ಕಲ್ಪಿಸ್ಕೊಳ್ಳೋದು ಸಾಧ್ಯವಿರಲಿಲ್ಲ. ಒಬ್ಬ ಸಬ್ ಇನ್ಸ್ಪೆಕ್ಟರ್ ಹೋಗಿದ್ದಾರೆ, ಯಾವುದೇ ಕ್ಷಣದಲ್ಲಿ ಪುಟ್ಟೇಗೌಡನ ಹಿಡಿದು ತರಬಹುದು, ಉಗ್ರ ಕ್ರಮ ತಗೋತೀವಿ, ನೀವು ಸ್ವಲ್ಪವೂ ಆತಂಕ ಪಡಬೇಡಿ ಎಂಬ ಅವರ ಆಶ್ವಾಸನೆಯಿಂದ ರವೀಂದ್ರನಿಗೆ ಸಮಾಧಾನವಾಯಿತು. ಮಾತುಕತೆಯಲ್ಲಿ ಈತ ಸುಸಂಸ್ಕೃತ, ಕರ್ತವ್ಯನಿಷ್ಠ, ಶುದ್ಧ ಹಸ್ತ ಎನಿಸಿತು. ಅನೂಪನ ರ್ಯಾಗಿಂಗ್ ಅನುಭವವನ್ನು ದಾಖಲೆಯಿಂದ ಇವರು ತಿಳಿದಿದ್ದಾರೆ, ನಾನೇ ಮರೆತು ಬಿಟ್ಟೆ ಎಂದುಕೊಳ್ಳುವಾಗ SP ಅವರು ಬಾಡಿಗೆ ಗೂಂಡಾಗಳು, ಮೈಸೂರಿನವರು ಅಂತ ನಮ್ಮ ಊಹೆ, ಅವ್ರನ್ನ ಪತ್ತೆ ಮಾಡೋಕೆ ಇಬ್ಬರನ್ನ ನಿಯೋಜಿಸಿದೀನಿ ಎಂದರು. ತಂದೆಯೇ ಬಂದದ್ದರಿಂದ ಪ್ರಿನ್ಸಿಪಾಲ್ರಿಗೆ ಸ್ವಲ್ಪ ಹೊರ ಇಳಿದಂತಾಯಿತು. ಹಾಸ್ಟೆಲ್ ಸುತ್ತ ಕರೆದೊಯ್ದು ತೋರಿಸಿದರು. ಕ್ಯಾಂಪಸ್ಗೆ ಕಾಂಪೌಂಡ್ ಹಾಕ್ಸೋದು ಅಂದರೆ 6.5 ಲಕ್ಷ ಬೇಕಾಗುತ್ತೆ. ಗೋಡೆಯ ಮೇಲೆ ತಂತಿ ಬೇಲಿ 3 ಅಡಿ ಹಾಕಬೇಕು. ಸಂಸ್ಥೆಯಲ್ಲಿ ಹಣ ಇಲ್ಲ. ಈ ವಿಷಯ ಚರ್ಚಿಸೋಕೆ ಅಂತಲೇ ಆಡಳಿತ ಸಮಿತಿಯ ಸಭೆ ಕರೆಯೋದು ಅಂತ ಅಧ್ಯಕ್ಷರು ಈಗ ಸ್ವಲ್ಪ ಹೊತ್ತಿನಲ್ಲಿ ತೀರ್ಮಾನಿಸಿ ಹುಡುಗರಿಗೆ ಮನವಿ ಕಳಿಸಿದ್ದಾರೆ ಎಂದು ಸಮಸ್ಯೆಯನ್ನು ವಿವರಿಸಿದರು. ನೀವು 2 ದಿನವಾದರೂ ಇಲ್ಲಿ ಅನೂಪನ ರೂಮಿನಲ್ಲೇ ಇರಿ, ಇಲ್ಲದೇ ಇದ್ರೆ ಒಂದು ಗೆಸ್ಟ್ ರೂಮ್ ಕೊಡಿಸ್ತೀನಿ. ನಮ್ಮ ಸಂಸ್ಥೆಗೆ ನೀವು ಹೊಸಬರಲ್ಲ ಎಂದು ಅವನು ಹಿಂದೆ ಬಂದು ಭಾಷಣ ಮಾಡಿದ್ದನ್ನು ಹೇಗೆ ಎಂದು ಎಲ್ಲರೂ ಇಂದಿಗೂ ನೆನಪಿಸಿಕೊಳ್ಳುತ್ತಾರೆ ಎನ್ನುವುದನ್ನು ಜ್ಞಾಪಿಸಿದರು. ಅನೂಪನ ಕೋಣೆಗೆ ಹೋಗಿ ಚೀಲ ಇಟ್ಟು ಕೈಕಾಲು ಮುಖ ತೊಳೆದು ನಂತರ ರವೀಂದ್ರ ಬುಲೆಟಿನ ಸ್ಪೀಡೋಮೀಟರ್ ನೋಡಿದ. 2.25 ವರ್ಷಕ್ಕೆ 50,000 ಕಿಲೋಮೀಟರ್ ಓಡಿತ್ತು. ಅವನು ವೇಗತಂತುವನ್ನು ಸಂಪರ್ಕಗೊಳಿಸಿರಲಿಲ್ಲ. ಹೀಗೆ ಓಡಿಸುವುದಕ್ಕೂ ಈಗ ಆಗಿರುವ ಬ್ಲ್ಯಾಕ್ ಮೇಲ್ಗೂ ನೇರ ಸಂಬಂಧ ಕಲ್ಪಿಸಲಾಗದಿದ್ದರೂ ಈ ಚಾಲನೆ ವ್ಯಕ್ತಿತ್ವದ ರಜೋಗುಣವನ್ನು ತೋರಿಸುತ್ತದೆ ಎಂದು ಅರ್ಥ ಮಾಡಿಕೊಂಡ. ಕೋಣೆಗೆ ಬೀಗ ಹಾಕಿಕೊಂಡು ಕಾರು ಹತ್ತಿ ಆಸ್ಪತ್ರೆಗೆ ಹೋದ. ಮೊದಲಿದ್ದವರಲ್ಲದೆ ಬೇರೆ 2 ಹುಡುಗರಿದ್ದರು. ಅನೂಪನಿಗೆ ಎಚ್ಚರವಾಗಿತ್ತು. ಮಗ್ಗುಲಾಗಿ ಮಲಗಿದ್ದ. ಅಪ್ಪನನ್ನು ಕಂಡ ಅವನ ಮುಖದಲ್ಲಿ ಗೊಂದಲ, ಸಂಕೋಚಗಳು ಮೂಡಿದವು. ಇವನೇ ಹತ್ತಿರ ಹೋಗಿ ಅವನ ತಲೆ ಸವರಿದ ಮೇಲೆ, ಪೊಲೀಸ್ನವರು ಹಿಡ್ಕೊಂಡು ಬಂದ್ರ ಪುಟ್ಟೇಗೌಡನ ಎಂದು ಕೇಳಿದ.
ಅಲ್ಲೇ ಕೂತು ಅವನೊಡನೆ ಮತ್ತು ಸರದಿಯ ಮೇಲೆ ಅವನ ನಿಗಾ ನೋಡಿಕೊಳ್ಳುತ್ತಿದ್ದ ಸ್ನೇಹಿತರೊಡನೆ ಸುಮಾರು 1 ಗಂಟೆ ಮಾತನಾಡಿದ ನಂತರ ರವೀಂದ್ರ ಡಾಕ್ಟರ್ನ ನೋಡಿ ಬರಲು ಹೋದ. ಡಾಕ್ಟರಿಗೆ ಕಾದು ಕಾದು ಕೂತಿದ್ದು, ಅವರಿಂದ ಮೂಳೆಗಳಿಗೇನು ತೊಂದರೆಯಾಗಿಲ್ಲ, ಮಾಂಸಖಂಡದ ಗಂಟುಗಳು ಇನ್ನು 3-4 ದಿನದಲ್ಲಿ ಬಿಡುತ್ತವೆ, 4-5 ದಿನದಲ್ಲಿ ಮನೆಗೆ ಹೋಗ್ಬೋದು, ಪೊಲೀಸರಿಗೆ ಬೇಕಾದ ರೆಕಾರ್ಡನ್ನು ಆಗಲೇ ಕಳಿಸಿದ್ದೇನೆ ಎಂದುಕೊಂಡು ತಿಳಿದುಕೊಂಡು ಮಾರ್ಕೆಟಿಗೆ ಹೋಗಿ ಅನೂಪನಿಗೊಂದಿಷ್ಟು ಹಣ್ಣುಗಳನ್ನು ಕಟ್ಟಿಸಿಕೊಂಡು ವಾಪಸ್ ಬರುವ ಹೊತ್ತಿಗೆ ಅಣ್ಣಯ್ಯ ಬಂದು ಕೂತಿದ್ದಾರೆ. ಮಂಚದ ಮೇಲೆ ಕೂತು ಅನೂಪನ ತಲೆಯನ್ನು ತಮ್ಮ ತೊಡೆಗಳ ಮೇಲೆ ಇಟ್ಟುಕೊಂಡು ತಾಯಿಯಂತೆ ಕಿವಿಯ ಮೇಲಣ ಭಾಗವನ್ನು ತಟ್ಟುತ್ತಿದ್ದಾರೆ. ಅವನ ಕಣ್ಣುಗಳಲ್ಲಿ ನೆಮ್ಮದಿ ಕಾಣುತ್ತಿದೆ. ನೀನು ಹ್ಯಾಕ್ ಬಂದೆ? ನಿನ್ಗೆ ಹೇಗೆ ಗೊತ್ತಾಯ್ತು? ರವೀಂದ್ರ ಕೇಳಿದ. ಪೇಪರ್ನಲ್ಲಿ ನೋಡಿದೆ. ಇದೇನು ಗ್ರಾಚಾರ? ಹೋಗಿ ನೋಡಿ ಬಿಡಬೇಕು ಅನ್ನಿಸ್ತು. ಸೈಕಲ್ ಹತ್ತಿ ಬಿದರಳ್ಳಿ ಗೇಟಿಗೆ ಬಂದೆ. ಅದಷ್ಟಕ್ಕೆ 5 ನಿಮಿಷದಲ್ಲಿ ತಿಪಟೂರು ಮೈಸೂರು ಬಸ್ ಬಂತು, ಎಕ್ಸ್ಪ್ರೆಸ್ಸು. ಆಟೋ ಹತ್ತಿ ಕಾಲೇಜಿಗೆ ಹೋದ್ರೆ ನಿನ್ನೆ ರಾತ್ರಿ ಹಿಂಗಿಂಗಾಗಿತ್ತು. ಅನೂಪ ರಸ್ತೆಯಲ್ಲಿ ಇದ್ದಾನೆ ಅಂದ್ರು. ಅದೇ ಆಟೋದಲ್ಲಿ ಇತ್ತ ಕಡೆಗೆ ಬಂದೆ. ನಾನು ಹೇಳ್ತೀನಲ್ಲ, ಹಳ್ಳಿ ಜನಗಳು ಕಲಿತಿರುವಷ್ಟು ಬ್ಲ್ಯಾಕ್ ಮೇಲ್ ಪಟ್ಟಣದವರಿಗೆ ಹೊಳೆಯಲ್ಲ. ಅಣ್ಣಯ್ಯನ ಸ್ವಭಾವದಲ್ಲೇ ಮಾತ್ರ ಗುಣವಿದೆ. ಇಲ್ಲದಿದ್ದರೆ ಅಷ್ಟೊಂದು ವಿದ್ಯಾರ್ಥಿಗಳನ್ನು ಅವನು ಹೇಗೆ ಪ್ರೀತಿಸುತ್ತಿದ್ದ? ಅನೂಪನನ್ನು ನಾನೇಕೆ ಹಾಗೆ ತೊಡೆಯ ಮೇಲೆ ಮಲಗಿಸಿಕೊಂಡು ಸಂತೈಸಲಿಲ್ಲ ಎಂಬ ಹೋಲಿಕೆ ರವೀಂದ್ರನ ಮನಸ್ಸಿನಲ್ಲಿ ಹುಟ್ಟಿತು. ಬೆಳೆದ ಮಗನೊಡನೆ ತಂದೆಗೆ ಯಾವತ್ತೂ ಅಂತರ ಸೃಷ್ಟಿಯಾಗುತ್ತದೆ. ಅವನಿಂದ ಬೆಳೆದ ವಯಸ್ಸಿನ ಜವಾಬ್ದಾರಿಯನ್ನು ನಿರೀಕ್ಷಿಸುತ್ತಾನೋ ಏನು ಎಂಬ ಉತ್ತರ ಹೊಳೆಯಿತು. ಅಷ್ಟರಲ್ಲಿ ಒಬ್ಬ ಜೀನ್ಸ್ ಬುಷ್ ಶರ್ಟು, ಕೈಲಿ ಹೆಲ್ಮೆಟ್ಟು, ಹೆಗಲೊಂದು ಚೀಲ, 30 ವರ್ಷ, ನೋಡಿದರೆ ಪತ್ರಿಕೋದ್ಯಮಿಯಂತೆ ಕಾಣುತ್ತಾನೆ. ಎಲ್ಲೋ ನೋಡಿದಂತೆಯೂ ಇದೆ ಎಂಬ ನೆನಪು ಸ್ಫುಟಗೊಳಿಸುತ್ತಿರುವಾಗ ಗುರುತು ಸಿಕ್ಕಿತೆ ಸರ್, ನಾನು ಚಿದಾನಂದ, ಕೋಲಾರದಿಂದ ಇಲ್ಲಿಗೆ ಬಂದು 20 ದಿನವಾಯಿತು ಎಂದ. ತನ್ನದೇ ಪತ್ರಿಕೆಯ ವರದಿಗಾರನಿಂದ ಈಗ ರವೀಂದ್ರನಿಗೆ ಗುರುತು ಸಿಕ್ಕಿತು. ನಿನ್ನೆ ರಿಪೋರ್ಟ್ ಕಳಿಸಿದಾಗ ಅನೂಪ್ ರವೀಂದ್ರ ಅಂದರೆ ನಿಮ್ಮ ಮಗ ಅಂತ ಗೊತ್ತಿರಲಿಲ್ಲ. ನಿನ್ನೆ ರಾತ್ರಿ ನಡೆದ ಹಲ್ಲೆ ಸುದ್ದಿ ಇವತ್ತು ಬೆಳಿಗ್ಗೆ ಗೊತ್ತಾಗಿ ಆಸ್ಪತ್ರೆಗೆ ಬಂದಾಗ ತಿಳಿಯಿತು. ಬೆಳಿಗ್ಗೆ ಇದರ ಸ್ಟೋರಿ ಕಳಿಸಿದ್ದೆ. ನಿಮಗೆ ಫೋನ್ ಮಾಡೋಕ್ಕೆ ತುಂಬ ಪ್ರಯತ್ನಿಸಿದೆ, ಮನೆಯಲ್ಲಿ ಫೋನ್ ಯಾರೂ ಎತ್ಕೊಳ್ಳಲಿಲ್ಲ, ಆಫೀಸಿಗೆ ಮಾಡಿ ಸಂದೇಶ ಬಿಟ್ಟೆ ಎಂದ. ಪತ್ರಿಕೆಗಳಲ್ಲಿ ಬರೆದ ಕೆಲವು ವಿವರಗಳನ್ನು ತಿಳಿದುಕೊಳ್ಳಬಹುದು, ಆದರೆ ಈ ವಿದ್ಯಾರ್ಥಿಗಳು ಮತ್ತು ಅನೂಪನ ಎದುರಿಗೆ ಮಾತನಾಡುವುದು ಬೇಡ ಎಂದು ನಿರ್ಧರಿಸಿದ ರವೀಂದ್ರ ಚಿದಾನಂದನ ಯೋಗಕ್ಷೇಮ ಕೇಳಿ ಸ್ವಲ್ಪ ಹೊತ್ತಿಗೆ ಸಿಗ್ತೀನಿ ಅಂದ. ರಾತ್ರಿ ಅಣ್ಣಯ್ಯನೊಡನೆ ಆಸ್ಪತ್ರೆಯ ಹತ್ತಿರವೇ ಇರುವ ದಾಸ್ ಪ್ರಕಾಶ್ ಹೋಟೆಲ್ನಲ್ಲಿ ಊಟ ಮಾಡುತ್ತಿದ್ದಾಗ ರವೀಂದ್ರನಿಗೊಂದು ಆಲೋಚನೆ ಬಂತು. ಹಲ್ಲೆ ಮಾಡಿದುದು ಒಂದು ಅಂಶ, ಸತ್ಯಾಗ್ರಹ ಮುಷ್ಕರ ಪ್ರದರ್ಶನ ಇನ್ನೊಂದು ಅಂಶ. ಇದರಲ್ಲಿ ಬ್ಲ್ಯಾಕ್ ಮೇಲ್ ಉದ್ದೇಶವಿರುವುದು ಸತ್ಯ. ಆದರೆ ಇದಕ್ಕೂ ಹಿಂದಿನ ವಾಸ್ತವತೆಯನ್ನು ಶೋಧಿಸಿ ನೋಡಬೇಕು. ಅಣ್ಣಯ್ಯನಿಗೆ ಇದನ್ನು ಹೇಳಿದಾಗ ಇನ್ನೇನು ಇರ್ತಾದ ಶೋಧಿಸಾಕಿ ಎಂದರು. ನೋಡೋಣ ಬಾ ಎಂದು ಊಟ ಮುಗಿಸಿ ತಕ್ಷಣ ಅವನನ್ನು ಕರೆದುಕೊಂಡು ಟೆಲಿಫೋನ್ ಕಚೇರಿಗೆ ಹೋಗಿ ಬೆಂಗಳೂರಿನ ತನ್ನ ಕಚೇರಿಗೆ ಫೋನ್ ಮಾಡಿ ಶಾಂತಮೂರ್ತಿಯನ್ನು ಸಂಪರ್ಕಿಸಿದ. ಸರ್, ನಿಮ್ಮ ಮಗನೇ ಅಂತೆ, ಮೊನ್ನೆ ರಾತ್ರಿ ಅಲ್ಲೇ ನಡೆದು ಪೊಲೀಸ್ನಲ್ಲಿದ್ದಾನೆ, ನಾವು ನಿಮ್ಮನ್ನು ಸಂಪರ್ಕಿಸಬೇಕು ಅಂತ ಎಲ್ಲೆಲ್ಲೋ ಫೋನ್ ಮಾಡಿದೆವು. ಶಾಂತಮೂರ್ತಿ ಉದ್ವೇಗದಿಂದ ಮಾತಾಡಿದ. ಮೈಸೂರಿಂದಲೇ ಮಾತಾಡ್ತಿದ್ದೀನಿ, ಇದರ ವಿಷಯನೇ ತನಿಖೆ ಆಗಬೇಕು. ಶಶಿರೇಖಾನ್ ಕರ್ಕೊಂಡ್ ಬರ್ತೀರಾ? ಹಳ್ಳಿಗೆ ಹೋಗ್ಬೇಕು, ಆ ಹೆಂಗಸರ ಜೊತೆ ಬೆರೆತು ಮಾತಾಡಿ ಸಂಗ್ರಹಿಸಬೇಕು. ನೀವು ಅಷ್ಟೇ. ನಿನ್ನೆ ಪೇಪರ್ನಲ್ಲಿ ಬಂದ ರಿಪೋರ್ಟಿನ ಹಿನ್ನೆಲೆ ಬೆಳಿಗ್ಗೆ ಮೊದಲು ಬಸ್ ಹತ್ತಿ 9 ಗಂಟೆ ಹೊತ್ತಿಗೆ ಇಬ್ಬರು ಮೈಸೂರು ತಲುಪಿ ಸೀದಾ KR ಆಸ್ಪತ್ರೆ ಮೂಳೆ ರೋಗದ ವಾರ್ಡಿಗೆ ಬನ್ನಿ. ನೀವು ಬಂದಿರೋ ಉದ್ದೇಶನ ನನ್ನ ಮಗನೆದುರಿಗೆ ಮಾತಾಡಬಾರ್ದು. ನೀವು ಹೋಗಲೇಬೇಕಾದ ಊರು, ಹೆಸರು, ವಿವರಗಳನ್ನ ಕೇಳಿ ಗುರುತು ಹಾಕಿಟ್ಟಿರ್ತೀನಿ ಎಂದು ಹೇಳಿ ಅಣ್ಣಯ್ಯನೊಡನೆ ಹಾಸ್ಟೆಲ್ ಕೊನೆಗೆ ನಡೆದ. ಬೆಳಿಗ್ಗೆ ಬೇಗ ಎದ್ದು 7:30 ಹೊತ್ತಿಗೆ SP ಮನೆಗೆ ಹೋಗಿ ಚೇರ್ಮನ್ ಪುಟ್ಟೇಗೌಡ ಸಿಂಗರವಳ್ಳಿ ತೋಟ ಸ್ಥಳ, ಕಾವಲುಗಾರ ಮಾದಣ್ಣ, ಅವನ ಮಗಳು ಮಾದೇವಿ ಇದ್ದ ತೋಟದ ಜಾಗ ಮೊದಲಾದ ವಿವರಗಳನ್ನ ಪಡೆದ. ಪುಟ್ಟೇಗೌಡ ಹೆದರಿ ತಪ್ಪಿಸಿಕೊಂಡಿದ್ದಾನೆ. ಎಲ್ಲಿ ಹುಡುಕಿದರೂ ಎಲ್ಲೂ ಸಿಗಲಿಲ್ಲ. ಗೂಂಡಾಗಳ ಪತ್ತೆ ಇನ್ನೂ ಆಗಿಲ್ಲ. ಅವರು ತಿಳಿಸಿದರು. ತಮ್ಮ ಶ್ರೀಮತಿಯ ಪರಿಚಯ ಮಾಡಿಕೊಟ್ಟರು. ಇವರಿಗೆ ಚಹಾ ಕೊಟ್ಟರು. ರವೀಂದ್ರ 9ರ ಒಳಗೆ ಆಸ್ಪತ್ರೆಗೆ ಬಂದು ಕಾಯುತ್ತಿದ್ದ. ಅನೂಪನ ಸ್ಥಿತಿ ನಿನ್ನೆಗಿಂತ ಉತ್ತಮವಾಗಿತ್ತು. ಸ್ವಲ್ಪ ಹೊತ್ತು ಮೆತ್ತನೆಯ ಹಾಸಿಗೆಯ ಮೇಲೆ ಅಂಗಾತ ಮಲಗುವ ಮಟ್ಟಕ್ಕೆ ಬಂದಿದ್ದ. ಎದ್ದು ಕುಂಟಿಕೊಂಡು ತಾನೇ ಬಚ್ಚಲ ಮನೆಗೆ ಹೋಗಿ ಬಂದಿದ್ದ. ಇನ್ನೊಬ್ಬ ಪೊಲೀಸ್ ಪೇದೆ ಕುರ್ಚಿಯ ಮೇಲೆ ಕುಳಿತಿದ್ದರು. 9:05ಕ್ಕೆ ಶಾಂತಮೂರ್ತಿ, ಶಶಿರೇಖಾರು ಬಂದರು. ಶಶಿರೇಖಾ ಹಳ್ಳಿಯ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡುವ ಮಿಡ್ವೈಫ್ನಂತೆ ವೇಷ ಧರಿಸಿದ್ದಳು. ಇಬ್ಬರನ್ನು ಹೊರಗೆ ಕರೆದೊಯ್ದು ಅಗತ್ಯವಾದ ಮಾಹಿತಿಗಳನ್ನು ಕೊಟ್ಟು ಅವರು ಸಂಗ್ರಹಿಸಬೇಕಾದ ವಿಷಯದ ವ್ಯಾಪ್ತಿಯನ್ನು ವಿವರಿಸಿದ ಮೇಲೆ ರವೀಂದ್ರ ಹೇಳಿದ. ಹೇಗೆ ಹೋಗ್ತೀರಿ? ನನ್ನ ಕಾರು ಕೊಡ್ಲೆ ಅಥವಾ ಅನೂಪನ ಬುಲೆಟ್ ಇದೆ, ಜೊತೆಗೆ ನಾನು ಬರಲೆ? ನೀವು ಬಂದ್ರೆ 3 ಜನವಾಗುತ್ತೆ, ಹೋದ ಕೆಲಸವಾಗಲ್ಲ. ಬುಲೆಟ್ ಇರಲಿ, ಕಾರು ಅಂದ್ರೆ ಹಳ್ಳಿ ಜನಕ್ಕೆ ತೀರಾ ದೊಡ್ಡದಾಗಿ ಕಾಣುತ್ತೆ. ಬುಲೆಟ್ ಹಿಂದೆ ಕೂರೋದು ಅಂದ್ರೆ ಇವಳಿಗೆ ಮಜಾ, ಶಾಂತಮೂರ್ತಿ ಅಂದ. ಇಬ್ಬರನ್ನು ಕಾರಿನಲ್ಲಿ ಹಾಸ್ಟೆಲ್ಗೆ ಒಯ್ದು ಬೈಕನ್ನು ಕೊಟ್ಟ ಮೇಲೆ ರವೀಂದ್ರ, ಜೊತೆಗೆ ನಾನಿದ್ದರೆ ಒಳ್ಳೆಯದಲ್ವೇ, ಅಥವಾ ಒಂದಿಬ್ಬರು ಸಾದಾ ಹುಡುಗಿಯ ಪೊಲೀಸರಿಗೆ ಹೇಳಲಿ ಎಂದಾಗ ಶಾಂತಮೂರ್ತಿ, ಏನು ಆತಂಕ ಪಡಬೇಡಿ ಸಾರ್, ಇವಳು ಎಂತ ರಂಗೋಲಿ ಸಂಧಿಯೇ ನುಸಿದು ಸುದ್ದಿ ಸಂಪಾದಿಸ್ತಾಳೆ. ತನಿಖೆ ಅಂದ್ರೆ ಏನು? ಹೃದಯದೊಳಗಿರೋದನ್ನ ಹೊರ ಹಾಕೋ ಕಲೆ ಗೊತ್ತಿದೆ. ಎಲ್ಲಿ ಇದ್ರೆ ನನ್ನನ್ನ ಬಲೆಗೆ ಹಾಕೊಂಡು ತಾಳಿ ಕಟ್ಟೋಂಗ್ ಮಾಡ್ತಿದ್ಲಾ ಎಂದ. ಶಶಿರೇಖಾ ಒಳಗೆ ಆತ್ಮವಿಶ್ವಾಸವಿದ್ದರೂ ಮುಖದಲ್ಲಿ ಏನೂ ತಿಳಿಯದ ಮುಗ್ಧ ನಗುವನ್ನು ಬೆರೆಯುತ್ತಿದ್ದಳು. ಎಷ್ಟು ಹೊತ್ತಾಗಿ ಬಂದರೂ ಹಾಸ್ಟೆಲ್ನಲ್ಲಿ ಇದೇ ಕೋಣೆ ಅಥವಾ ಆಸ್ಪತ್ರೆಯಲ್ಲಿ ಇರುವುದಾಗಿ ರವೀಂದ್ರ ಹೇಳಿದ. ರವೀಂದ್ರ ಅಣ್ಣಯ್ಯನೊಡನೆ ಮತ್ತೆ ಆಸ್ಪತ್ರೆ ತಲುಪಿ ತುಸು ಹೊತ್ತಿಗೆ ಚಿದಾನಂದ ಬಂದ. ಪುಟ್ಟೇಗೌಡ ಇನ್ನೂ ಸಿಕ್ಕಿಲ್ಲ, ಯಾವುದೋ ಹತ್ತಿರದ ಊರಿನಲ್ಲಿ ಅಡಗಿ ಕೂತಿದ್ದಾನೆ ಅಂತ ಸುದ್ದಿ. ಸಬ್ ಇನ್ಸ್ಪೆಕ್ಟರ್ ಮಾಹಿತಿ ಸಂಗ್ರಹಿಸುತ್ತಿದ್ದಾರೆ. ಇಂಥ ಊರಿನ ಇಂಥ ಮನೆಯಲ್ಲಿ ಅಂತ ಖಚಿತವಾದ ಮೇಲೆ ಕಿತ್ತಲು ಬಾದಿ, ಬೀದಿ ಬಾಗಿಲು 2 ಕಡೆ ಕಾವಲು ನಿಲ್ಲಿಸಿ ಒಳಗಡೆ ನುಗ್ಗಿ ಹಿಡಿಯುವುದು ಅವರ ವಿಧಾನ. ಸಬ್ ಇನ್ಸ್ಪೆಕ್ಟರ್ ಲಂಕಪ್ಪ ಅಂದ್ರೆ ಬಹಳ ಕೈಡ್ ಮನುಷ್ಯ ಎಂದು ಇತ್ತೀಚಿನ ವರದಿ ಕೊಟ್ಟ ಮೇಲೆ
ಈ ಪೇಪರ್ನ ಸೆಂಟರ್ ಪೇಜ್ ಲೇಖನ ನೋಡಿದ್ಯಾ? ಪ್ರೊಫೆಷನಲ್ ಡೀಸೆನ್ಸಿಯೂ ಇಲ್ಲದೆ ಬರೆದಿದ್ದಾನೆ. ನಮ್ಮನ್ನು ಅಟ್ಯಾಕ್ ಮಾಡಿ ಕೇಂದ್ರ ಸರ್ಕಾರದ ಮೆಚ್ಚುಗೆ ಗಿಟ್ಟಿಸಿಕೊಳ್ಳೋದು ಆ ಪೇಪರ್ನ ಹೀನ ಯೋಗ್ಯತೆ ಅಂತ ಎಲ್ಲರಿಗೂ ಗೊತ್ತು. ಆದರೂ ಎಂದು ಒಂದು ಇಂಗ್ಲಿಷ್ ಪತ್ರಿಕೆಯನ್ನು ಮುಂದೆ ಹೇಳಿದ. ಬೆಂಗಳೂರಿನಿಂದ ಪ್ರಕಟವಾಗುತ್ತಿದ್ದ ಭಾರತದ ಹಲವು ನಗರ ಸಂಚಿಕೆಗಳುಳ್ಳ ಇನ್ನೊಂದು ಇಂಗ್ಲಿಷ್ ಪತ್ರಿಕೆ ಕೇಂದ್ರ ಪುಟ ತೆಗೆದು ನೋಡಿದ. ಪತ್ರಕರ್ತ ಮತ್ತು ಸಾರ್ವಜನಿಕ ನೀತಿ ನಿಷ್ಠೆ ಎಂಬ ಶೀರ್ಷಿಕೆ. ಬರೆದವನು ಗೌತಮ್ ನಾರಾಯಣ. ಈ ಪತ್ರಿಕೆ ಬೆಂಗಳೂರು ಸಂಚಿಕೆ ಮುಖ್ಯ ವರದಿಗಾರ. ಲೇಖನದ ವಿಷಯ ಗೊತ್ತಿಲ್ಲದಿದ್ದರೂ ಅದರ ಧ್ವನಿ ರುಚಿಗಳನ್ನು ರವೀಂದ್ರ ಮೊದಲೇ ಹೇಳಬಲ್ಲವನಾಗಿದ್ದ. ತನ್ನ ಪತ್ರಿಕೆ ದಿ ಇಂಡಿಯನ್ ಟ್ರಿಬ್ಯೂಟ್ ಮತ್ತು ಅದರ ಧೋರಣೆ ಸಮಯ ಸಿಕ್ಕಿದಾಗ ಅಥವಾ ಸಮಯ ಸೃಷ್ಟಿಸಿಕೊಂಡು ಟೀಕಿಸುವುದು, ತನ್ನದು ಯಾವ ಪಕ್ಷಕ್ಕೂ ಇಳಿದ ನಿರ್ಲಿಪ್ತ ಸತ್ಯನಿಷ್ಠ ನಿಲುವು ಎಂಬ ಭಂಗಿಯನ್ನು ತಾಳುವುದು ಆ ಪತ್ರಿಕೆಯ ರೀತಿಯಾಗಿತ್ತು. ಆದರೆ ಎಂದೂ ಆಳುವ ಪಕ್ಷಕ್ಕೆ ಎದುರು ಬೀಳದೆ ಅದರ ಬಾಲ ಹಿಡಿಯುತ್ತಾ ಅದನ್ನು ಟೀಕಿಸುವ ಪತ್ರಿಕೆಗಳ ಹೆಸರು ಹೇಳದೆ ಅವುಗಳ ಟೀಕೆ ಟಿಪ್ಪಣಿ ಜಾಣ ವಕೀಲಿಯ ಉತ್ತರ ಕೊಡುತ್ತಾ ಬದುಕುವುದೇ ಆ ಪತ್ರಿಕೆ ಜಾಯಮಾನವಾಗಿತ್ತು. ಏಕೆಂದರೆ ಆ ಪತ್ರಿಕೆಯ ಮಾಲೀಕರಿಗೆ ದೇಶದಾದ್ಯಂತ ಸಿಮೆಂಟು, ಕಾಗದ, ಬಟ್ಟೆ, ದ್ವಿಚಕ್ರ ವಾಹನ, ಕಾರು ಹೀಗೆ ಹಲವು ಉದ್ಯಮಗಳಿದ್ದವು. ಪತ್ರಿಕೆಯ ಮೂಲಕ ಕೇಂದ್ರ ಸರ್ಕಾರವನ್ನು ಖುಷಿಪಡಿಸಿ ತನ್ನ ಉದ್ಯಮಕ್ಕೆ ಬೇಕಾದ ಲೈಸೆನ್ಸ್ಗಳನ್ನು ಪಡೆದು ಸರ್ಕಾರವು ತನ್ನ ಕೈಯಲ್ಲಿ ಇಟ್ಟುಕೊಂಡಿದ್ದ ಹಲವು ಕಿರುಕುಳಗಳ ಅಸ್ತ್ರಗಳಿಂದ ತಪ್ಪಿಸಿಕೊಳ್ಳುವುದು ಮಾಲೀಕರಿಗೆ ಅನಿವಾರ್ಯವಾಗಿತ್ತು. ಗೌತಮನ ಕೇಂದ್ರ ಪುಟದ ಲೇಖನಗಳು ಎಲ್ಲಾ ನಗರಗಳ ಸಂಚಿಕೆಗಳಲ್ಲಿ ಪ್ರಕಟವಾಗುತ್ತಿದ್ದವು. ಅವು ಮಾಲೀಕರಿಗೂ ಪ್ರಿಯವಾಗುತ್ತಿದ್ದರಿಂದ ಬಹುಬೇಗ ವೃತ್ತಿಯಲ್ಲಿ ಮೇಲೆ ಬಂದಿದ್ದ. ರವೀಂದ್ರ ಮೌನವಾಗಿ ಓದಿಕೊಂಡ. ಗಾಜಿನ ಮನೆಯಲ್ಲಿ ವಾಸಿಸುವವರು ಬೇರೊಬ್ಬರಿಗೆ ಕಲ್ಲೊಡೆಯಬಾರದು ಎಂಬ ನಾಣ್ಣುಡಿ ಇತರರಿಗಿಂತ ಹೆಚ್ಚಾಗಿ ಪತ್ರಕರ್ತರಿಗೆ ಅನ್ವಯಿಸುತ್ತದೆ. ಸಾರ್ವಜನಿಕ ಜೀವನವನ್ನು, ವ್ಯಕ್ತಿಗಳನ್ನು ಟೀಕಿಸುವ ಪತ್ರಕರ್ತನ ಹಕ್ಕನ್ನು ಯಾರು ಅಲ್ಲಗಳೆಯುವುದಿಲ್ಲ, ಅಲ್ಲಗಳೆಯಬಾರದು. ತನ್ನ ಈ ಹಕ್ಕನ್ನು ಉಳಿಸಿಕೊಳ್ಳುವ ಸಲುವಾಗಿ ವೃತ್ತಿಯ ಉಪ್ಪುಂಡ ಪ್ರತಿಯೊಬ್ಬನು ಹೋರಾಡಲೇಬೇಕು. ಲೇಖನಿಯು ಖಡ್ಗಕ್ಕಿಂತ ಹರಿತವೆಂಬುದನ್ನು ತೋರಿಸಲೇಬೇಕು. ಆದರೆ ಲೇಖನಿಯು ರಾಷ್ಟ್ರವನ್ನು ಕಾಡುವ ಮುಖ್ಯ ಸಮಸ್ಯೆಗಳನ್ನು ಬಿಡಿಸುವುದಕ್ಕೆ ಬಳಸಬೇಕೇ ಹೊರತು ವ್ಯಕ್ತಿಗತ ದ್ವೇಷಾಸೂಯ ಅಭಿವ್ಯಕ್ತಿಗಲ್ಲ. ಈ ಮಾತನ್ನು ಏಕೆ ಬರೆಯುತ್ತಿದ್ದೇನೆ ಎಂದರೆ ನಮ್ಮ ಸೋದರ ಪತ್ರಕರ್ತ ಲೇಖಕನು ಅವನೆಂದರೆ ವೈಯಕ್ತಿಕವಾಗಿ ನಮಗೆಲ್ಲ ತುಂಬ ಪ್ರೀತಿ. ಹಾಗಾಗಿ ಬರೆಯುವ ದಾಟಿಯನ್ನು ಕೆಲವು ಹಿಂದೆ ಇಲ್ಲಿ ಸಂದರ್ಭವಾಗಿ ಟೀಕಿಸಿದ್ದೇನೆ. ಇಂದಿರಾ ಗಾಂಧಿಯ ಪುತ್ರ ವ್ಯಾಮೋಹವನ್ನು ಎಷ್ಟೋ ಸಲುವಾಗಿ ಸೂಚಿಸಿ ನೇರವಾಗಿ ಟೀಕಿಸಿದ್ದುಂಟು. ಸಂಜಯ ಗಾಂಧಿಯ ಉಢಾಳ, ಪೋಖರಿ, ಗೂಂಡ, ಪರೀಕ್ಷೆಯಲ್ಲಿ ಪಾಸು ಮಾಡುವ ಶಕ್ತಿ ಇಲ್ಲದೆ ಅಡ್ಡಾದಿ ಬಿದ್ದವನನ್ನು ರಾಜಕೀಯಕ್ಕೆ ಇಳಿಸಿ ರಾಷ್ಟ್ರದ ಭಾವಿ ಪ್ರಧಾನಮಂತ್ರಿಯಾಗಿಸಲು ಈಕೆ ಪ್ರಯತ್ನ ಪಡುತ್ತಿದ್ದಾಳೆ. ಈ ರಾಷ್ಟ್ರದ ಪ್ರಧಾನಮಂತ್ರಿ ಹುದ್ದೆಯು ಒಂದೇ ಕುಟುಂಬದ ಗುತ್ತಿಗೆಯೇ. ಎಲ್ಲಿಯೂ ಸಲ್ಲದ ಇಂಥವರನ್ನು ಈ ಹುದ್ದೆಗೆ ಹಿಡಿಯಬೇಕೆ ಎಂದು ನಮ್ಮ ಸೋದರ ಲೇಖಕನು ಎಷ್ಟು ಬಾರಿ ದಪ್ಪಾಕ್ಷರಗಳಲ್ಲಿ ಬರೆದಿಲ್ಲ. ಬೆಂಗಳೂರಿನಿಂದ ಹೊರಡುವ ನಿನ್ನೆ ಮುಂಜಾನೆ ಎಲ್ಲ ಪತ್ರಿಕೆಗಳಲ್ಲೂ ಪ್ರಕಟವಾಗಿರುವ ಸುದ್ದಿ ಮೋಜಿನದಾಗಿದೆ. ಈ ಪತ್ರಕರ್ತನ ಮಗನು ಯಾವುದೋ ಹಳ್ಳಿಯ ತೋಟದ ಕಾವಲುಗಾರನ ಮಗಳನ್ನು ನಂಬಿಸಿ ಬಸರು ಮಾಡಿದ್ದಾನೆ. ಇಂಜಿನಿಯರಿಂಗ್ ಓದಿನ ನಡುವೆ ಇದು ಅವನ ಹವ್ಯಾಸವಂತೆ. ಹಳ್ಳಿಯ ನೂರಾರು ಬಡ ಪಾಯಿಗಳು ಅವನ ವಿರುದ್ಧ ಕಾಲೇಜಿನ ಗೇಟಿನ ಮುಂದೆ ಸತ್ಯಾಗ್ರಹ ಹೂಡಿದ್ದರೆ ನಮ್ಮ ಮಾನ್ಯ ಪತ್ರಕರ್ತರು ತಮ್ಮ ಸ್ಥಾನಬಲವನ್ನು ಬಳಸಿ ಎಸ್ಪಿಗೆ ಫೋನ್ ಮಾಡಿ ಪೊಲೀಸ್ ಭಯ ಪ್ರಯೋಗಿಸಿ ಸತ್ಯಾಗ್ರಹಿಗಳನ್ನು ಓಡಿಸಿದರಂತೆ. ಪತ್ರಿಕಾ ವರದಿಗಳನ್ನು ಅನುಸರಿಸಿ ಮಾತ್ರ ನಾನು ಈ ಟಿಪ್ಪಣಿ ಬರೆಯುತ್ತಿರುವುದರಿಂದ ಪತ್ರಕರ್ತರ ಪುತ್ರನು ನಿಜವಾಗಿ ತಪ್ಪಿತಸ್ಥನ ಹೌದೋ ಅಲ್ಲವೋ ಎಂಬ ಅಂಶದಲ್ಲಿ ನಾನು ಯಾವ ನಿಲುವನ್ನು ತಾಳುವುದಿಲ್ಲ. ಆದರೆ ಒಂದು ವ್ಯತ್ಯಾಸವನ್ನು ನಾವೆಲ್ಲ ಗಮನಿಸಬೇಕು. ಬೆಳೆಯುವ ಹುಡುಗರಲ್ಲಿ ಸಾಧಾರಣವಾಗಿ ಪುಂಡು ಗುಣವಿರುತ್ತದೆ. ಸದರಿ ನಮ್ಮ ಹುಡುಗ ಮಾಡಿದ ಕೆಲಸವನ್ನು ಸಂಜಯ್ ಗಾಂಧಿ ಮಾಡಿದ್ದಾನೆ ಎಂಬುದಕ್ಕೆ ಯಾವ ಪುರಾವೆಯೂ ಇಲ್ಲ. ಭಾರತದ ಪ್ರಧಾನಿಯಾಗುವ ಆಕಾಂಕ್ಷೆ ಇಟ್ಟುಕೊಳ್ಳುವ ಹಕ್ಕು ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಇರುವಂತೆ ಅವನಿಗೂ ಇದೆ. ಅದನ್ನು ಆಗಗೊಡುವ ಅಥವಾ ಬಿಡುವ ಅಧಿಕಾರವಿರುವುದು ಈ ಮಹಾನ್ ದೇಶದ ಮತದಾರರಿಗೆ ಮಾತ್ರವಲ್ಲ, ಪತ್ರಕರ್ತರಿಗಿಲ್ಲ. ಪುತ್ರ ವ್ಯಾಮೋಹದ ಗುಣವೂ ಪ್ರಪಂಚದ, ಅದರಲ್ಲೂ ನಮ್ಮ ದೇಶದ ಎಲ್ಲರಿಗೂ ಇದೆ. ಇದು ನಿಜವಾಗಿ ಗೌತಮನ ಶೈಲಿ. ರವೀಂದ್ರನಿಗೆ ಎನಿಸಿತು. ಅವಕಾಶ ಸೃಷ್ಟಿಸಿಕೊಂಡು ಹೊಡೆದಿದ್ದಾನೆ. ಜೊತೆಗೊಂದು ಸುಳ್ಳು ಸೇರಿಸಿದ್ದಾನೆ. ನಾನು ಎಸ್ಪಿಗೆ ಫೋನ್ ಮಾಡಿಲ್ಲ. ಪೊಲೀಸರ ಕಂಪ್ಲೇಂಟಿನ ಮೇಲೆ ಎಸ್ಪಿ ಕ್ರಮ ಜರುಗಿಸಿದ್ದಾರೆ. ನಾನು ಫೋನ್ ಮಾಡಿಲ್ಲ ಅಂತ ಸಾಧಿಸುವುದು ಹೀಗೆ. ಟೆಲಿಫೋನ್ ಇಲಾಖೆಯಿಂದ ಮೈಸೂರಿನ ಎಸ್ಪಿಯ ನಂಬರಿಗೆ ಬೆಂಗಳೂರಿನಿಂದ ಈ ಅವಧಿಯಲ್ಲಿ ಯಾವ ಫೋನು ಬಂದಿಲ್ಲ ಎನ್ನುವ ಹೇಳಿಕೆಯನ್ನು ಪಡೆಯುವುದೇ ಅಸಹ್ಯವೆನಿಸಿತು. ಗೌತಮ ಎದುರಿಗೆ ಕಂಡರೆ ಓಡಿ ಬಂದು ನಮಸ್ಕಾರ ಸಾರ್ ಅಂತ ಹೇಳ್ತಾನೆ. ನೀವು ಹಿರಿಯರು, ನಿಮ್ಮಿಂದ ಕಲಿಯೋದು ಬೇಕಾದಷ್ಟಿದೆ ಅಂತ ಶಿಷ್ಯನ ಭಂಗಿ ತಾಳುತ್ತಾನೆ. ಸಾರ್, ನೀವು ಇದಕ್ಕೊಂದು ರಿಸೈಂಡರ್ ಬರಿಬೇಕು ಅಥವಾ ನಾನೇ ಬರಿತೀನಿ. ಪ್ರಿನ್ಸಿಪಾಲ್ ಕಂಪ್ಲೇಂಟ್ ಕೊಟ್ಟದ್ದು, ಅನಂತರ ಪೊಲೀಸರು ಕ್ರಮ ತಗೊಂಡದ್ದು ಇವೆಲ್ಲ ರೆಕಾರ್ಡ್ ಆಗಿವೆ. ಪತ್ರಿಕಾ ವರದಿನಲ್ಲೇ ಸಮಯ ದಾಖಲಿಸಿದ್ದಾರೆ. ಅಲ್ಲದೆ ವಿದ್ಯಾರ್ಥಿಯ ಮೇಲೆ ಮಾಡಿರುವ ಹಲ್ಲೆಯನ್ನು ಅವನು ಬೇಕಂತಲೇ ಬಿಟ್ಟಿದ್ದಾನೆ. ಅಫ್ಕೋರ್ಸ್ ನಿನ್ನೆ ಅದನ್ನು ಬರೆಯುವಾಗ ಹಲ್ಲೆಯ ರಿಪೋರ್ಟ್ ಇನ್ನೂ ತಲುಪಿರಲಿಲ್ಲ ಅನ್ಬಹುದು. ಆದರೆ ನಾನು ಆ ಇಡೀ ಪೇಪರ್ನ ಹುಡುಕಿದೆ. ಹಲ್ಲೆಯ ವರದಿಯೇ ಇಲ್ಲ, ಅವರು ಬೇಕಂತಲೇ ಬಿಟ್ಟಿದ್ದಾರೆ. ಆದರೆ ಅದರ ಮೈಸೂರು ವರದಿಗಾರ ನನ್ನ ಜೊತೆಯವನು, ನನ್ಗೆ ಗೊತ್ತು. ನನ್ನ ಜೊತೆ ಅವನು ಆಸ್ಪತ್ರೆಗೆ ಬಂದು ಬರ್ಕೊಂಡು ಹೋಗಿದ್ದ. ರವೀಂದ್ರ ಯಾವ ಅಭಿಪ್ರಾಯವನ್ನು ಕೊಡಲಿಲ್ಲ. ಸ್ವಲ್ಪ ತಾಳೋಣ, ನಡೀರಿ ಸಂಜೆಯವರೆಗೆ ಎಂದು ಕೇಂದ್ರ ಪುಟದ ಲೇಖನವನ್ನು ಅಣ್ಣನ ಕೈಗಿಟ್ಟು ಓದುವಂತೆ ಹೇಳಿದ. ಸಂಜೆಯಾದಂತೆ ಅವನ ಮನಸ್ಸು ಶಾಂತಮೂರ್ತಿ, ಶಶಿರೇಖ ಇವರುಗಳು ಯಾಕೆ ಹಿಂದಿರುಗಲಿಲ್ಲ ಎಂಬ ಆತಂಕಕ್ಕೆ ಒಳಗಾಯಿತು. ಪುಟ್ಟೇಗೌಡ ಗೂಂಡಾ ರಾಜಕಾರಣಿ, ಇವರು ಯಾರೋ ಬೇವು ಮಾಡಲು ಬಂದಿದ್ದಾರೆ ಎಂಬ ಅನುಮಾನ ಹುಟ್ಟಿ ಹೊಡೆದು ಬಡಿದು ಎಂಬ ಅನುಮಾನ. ಎಸ್ಪಿ ಅವರಿಗೆ ಬೆಳಿಗ್ಗೆ ತಿಳಿಸಿದ್ದೇನೆ, ಯಾರನ್ನಾದರೂ ಸಹಾಯಕ್ಕೆ ಕಳಿಸಿ ಅಂತ ಫೋನ್ ಮಾಡಲಿ ಎಂಬ ಆಲೋಚನೆ ಬಂತು.
ಆದರೆ ಇನ್ನಷ್ಟು ಕಾಯುವುದು ಉಳಿತು. ಅನುಮಾನ ಹುಟ್ಟಿದರೂ ಯಾರಿಗೂ ಕೋಪ ಬರದಂತೆ ಅವರು ನಡೆದುಕೊಳ್ಳುತ್ತಾರೆ ಎಂಬ ವಿಶ್ವಾಸ ತಂದುಕೊಂಡ. ಎಲ್ಲೂ ಹೋಗದೆ ಅಣ್ಣಯ್ಯನೊಡನೆ ಹಾಸ್ಟೆಲ್ನಲ್ಲೇ ಕುಳಿತಿದ್ದ. ರಾತ್ರಿ 8 ಗಂಟೆಯ ಹೊತ್ತಿಗೆ ಬುಲೆಟಿನ ಸದ್ದಾಯಿತು. ಇಬ್ಬರು ಬಂದರು. ಇಬ್ಬರ ಮುಖದಲ್ಲೂ ದಣಿವಿತ್ತು, ಬೆವರು, ಧೂಳು, ತಲೆಗುದುಲು ಕೆದರಿತು. ಸುದ್ದಿಯನ್ನು ಸಂಪಾದಿಸಿ ತಂದಿರುವ ಗೆಲುವು. ಕೋಣೆಯನ್ನು ಬಾಗಿಲು ಮುಚ್ಚಿ ಇಬ್ಬರು ಕುರ್ಚಿಗಳ ಮೇಲೆ ಕುಳಿತ ನಂತರ ಶಾಂತಮೂರ್ತಿ ಅಂದ, ಫಸ್ಟ್ ಕ್ಲಾಸ್ ಮೆಟೀರಿಯಲ್. ಏನಾಗಿದೆ ಗೊತ್ತಾ? ಅರೆಸ್ಟ್ ಮಾಡ್ಕೊಂಡು ತರೋಕೆ ಇನ್ಸ್ಪೆಕ್ಟರ್ ಲಂಕಪ್ಪ ಹೋದ್ನಲ್ಲ, ಅವನೇ ಪುಟ್ಟೇಗೌಡನಿಗೆ ಹೇಳ್ಕೊಟ್ನಂತೆ. ನೀನು ಹಿಡ್ಕೊಂಡು ಹೋದ್ರೆ ಹುಡುಗನ ಮೇಲೆ ಆಗಿರೋ ಹಲ್ಲೆಗೆ ನಿನ್ನನ್ನು ಸಿಕ್ಸೋದು ಖಂಡಿತ. ಬರುವ ಮಹಾ ಕೈಡ್ ಮನುಷ್ಯ, ಯಾವ ಪ್ರಭಾವಕ್ಕೂ ಬೀಳಲ್ಲ. ಅವನ ಜಾತಿಯವರು ಇಲ್ಲಿ ಯಾರೂ ಇಲ್ಲ, ಅಸ್ಸಾಂ ದೇಶದನು ಅಂತ. ಅವನು ಇವನು ಇಬ್ರು ಸಮಾಲೋಚಿಸಿ ಪುಟ್ಟೇಗೌಡ ಸೀದಾ ಬ್ಯಾಂಗ್ಳೂರಿಗೆ ಹೋಗಿ ಪಕ್ಷದ ಅಧ್ಯಕ್ಷರನ್ನ ಹಿಡಿಯೋದು, ಹೋಮ್ ಮಿನಿಸ್ಟರ್ಗೆ ಹೇಳಿ SP ಗೆ ವರ್ಗ ಮಾಡಿಸ್ಬಿಡೋದು ಅಂತ ತಂತ್ರ ರೂಪಿಸಿದ್ರಂತೆ. ಮೈಸೂರು ಮೂಲಕ ಪ್ರಯಾಣ ಮಾಡಿದರೆ ಗುರುತಿನವರು ಕಣ್ಣಿಗೆ ಬೀಳ್ಬೋದು ಅಂತ ಮೋಟಾರ್ ಬೈಕ್ನಲ್ಲಿ KR ನಗರ, ಹೊಳೆನರಸೀಪುರ, ಚನ್ನರಾಯಪಟ್ಟಣ ಮಾರ್ಗವಾಗಿ ಬೆಂಗಳೂರಿಗೆ ಹೋದ್ನಂತೆ. ಅಕ್ಕಪಕ್ಕದ ಯಾವುದೋ ಹಳ್ಳಿಯಲ್ಲಿ ಅಡಗಿದ್ದಾನೆ ಅನ್ನುವ ಕತೆ ಸೃಷ್ಟಿಸಿ ಈಗ ಸಬ್ ಇನ್ಸ್ಪೆಕ್ಟರ್ ದೊಡ್ಡ ಸಾಹೇಬರಿಗೆ ವರದಿ ಮಾಡಿದ್ದಾರೆ. ಸಬ್ ಇನ್ಸ್ಪೆಕ್ಟರ್ ಪುಟ್ಟೇಗೌಡನು ಒಂದೇ ಕೋಮಿನವರು ಬೇರೆ. ಸ್ಟ್ರಿಕ್ಟ್ ದೊಡ್ಡ ಸಾಹೇಬರಿಗೆ ಈ ಒಳನಾಡಿ ತಿಳಿಯೋಲ್ಲ. ನನ್ನ ಅಂದಾಜು SP ಗೆ ವರ್ಗವಾಗಬಹುದು. ಹೋದ್ಸಲ ಚುನಾವಣೆ ಪಕ್ಷದ MP MLAಗಳನ್ನು ಗೆಲ್ಲಿಸೋ ತಂತ್ರ ಹೂಡಿದವನೇ ಪುಟ್ಟೇಗೌಡ. ಈ ಸಲ ಅವನಿಗೊಂದು MLA ಸೀಟ್ ಸಿಕ್ಕೋದಂತೂ ಗ್ಯಾರಂಟಿ. ಅನ್ಯಾಯಕ್ಕೊಳಗಾದ ಆ ಹುಡುಗಿನ ಭೇಟಿ ಮಾಡಿದ್ರ? ಅವರು ಮೊದಲು ಕಾಯ್ತಿದ್ರಲ್ಲ ಹೊಸತೋಟ, ಶಶಿರೇಖಾ ಹೇಳಿದಳು. ನೀವು ಇಲ್ಲಿ ಅನೀತಿಯ ವ್ಯವಹಾರ ನಡೆಸ್ತೀರಿ ಅಂತ 5 ದಿನದ ಹಿಂದೆ ಮಾಲೀಕರು ಅಪ್ಪ ಮಗಳನ್ನು ಓಡಿಸ್ಬಿಟ್ರಂತೆ. ಅವರಿಬ್ಬರು ಈಗ ಸಿಂಗರವಳ್ಳಿ ಅಂದ್ರೆ ಪುಟ್ಟೇಗೌಡನ ಊರಿಂದ 4 ಮೈಲಿ ದೂರದಿರುವ ಜೇಡಿಹಳ್ಳಿಯಲ್ಲಿ 1 ಎಕರೆ ಬಂಜರು ಹೊಲದಲ್ಲಿ ಮೊದಲಿನಿಂದ ಗುಡಿಸಿನಲ್ಲಿದ್ದಾರೆ. ವಾಸ್ತವವಾಗಿ ಮೈಸೂರಲ್ಲಿ ಏನಾಗ್ತದೆ ಅನ್ನೋದು ಸಂಗತಿ ಮಾದಣ್ಣನಿಗೂ ಗೊತ್ತಿಲ್ಲ, ಹುಡುಗಿಗಂತೂ ಗೊತ್ತೇ ಇಲ್ಲ. ಮಾದಣ್ಣನ ಸ್ನೇಹಿತ ಒಬ್ಬ ಗಿರಿಯಣ್ಣ ಅಂತ ಮೋಟಾರ್ ಸೈಕಲಲ್ಲೇ ಮೈಸೂರು ಹುಡುಗ ಮಾದೇವಿ ಹತ್ತಿರಕ್ಕೆ ಬರೋದನ್ನು ನೋಡಿದ್ನಂತೆ. ಅವನೇ ಮಾದಣ್ಣನಿಗೆ ಬ್ಲ್ಯಾಕ್ ಮೇಲ್ ತಂತ್ರ ಹೇಳ್ಕೊಟ್ನಂತೆ. ಒಂದ್ ಸಂಜೆ ಅನೂಪ ಅವಳ ಹತ್ತಿರ ಹೋಗಿ ಹಿಂದಿರುಗ್ತಿದ್ದಾಗ ಮಾದಣ್ಣ ಗಿರಿಯಣ್ಣ ಇನ್ನೂ 3 ಹಿಡಿದು ಮರಕ್ಕೆ ಕಟ್ಟಿ ಹಾಕಿ 25,000 ಕೇಳಿದ್ರಂತೆ. 25 ಅಂತ ತಗಾದೆ ಮಾಡಿದ್ರೆ 5 ಬಿಚ್ಚುತ್ತಾನೆ ಅನ್ನೋ ಲೆಕ್ಕದಲ್ಲಿ. ಅಷ್ಟರಲ್ಲಿ ತೋಟದ ಸಾಹುಕಾರರು ಬಂದು ಮೈಸೂರಿನ ಹುಡುಗನ್ನ ಓಡಿಸಿಬಿಟ್ರಂತೆ. ಅದೇ ತಕ್ಷಣ ಅವರನ್ನ ಸಾಹುಕಾರರು ಓಡಿಸಿ ಬಿಟ್ಟಿದ್ದಾರೆ. ಜೀವನೋಪಾಯಕ್ಕೆ ದಾರಿ ತಿಳಿದ ಮಾದಣ್ಣ ಉಳಿದವ್ರನ್ನ ಕರೆಕೊಂಡು ಲೀಡರ್ ಪುಟ್ಟೇಗೌಡನ ಹತ್ತಿರಕ್ಕೆ ಹೋದ. ಮರುದಿನ ಪುಟ್ಟೇಗೌಡ ಸತ್ಯಾಗ್ರಹ ಏರ್ಪಡಿಸಿದ್ದಾನೆ. ಪರಿಹಾರ ಧನ ಇವರು 25 ಕೇಳಿದ್ದು ಲೀಡರ್ 50ಕ್ಕೆ ಏರಿಸಿದ. 50 ಸಿಕ್ಕಿದ್ರು ಇವರಿಗೀಗ ಎಷ್ಟು ಕೊಡ್ತಾನೋ ಯಾರಿಗ್ ಗೊತ್ತು. ಒಟ್ಟಿನಲ್ಲಿ ಮುಂದಿನ ವ್ಯವಹಾರವೆಲ್ಲ ಗ್ರೂಪ್ ಪಂಚಾಯಿತಿ ಚೇರ್ಮನ್ ಪುಟ್ಟೇಗೌಡ ಕೃತ. ನಾನು ಮಾದಣ್ಣನೇ ಪ್ರತ್ಯೇಕ ಕಂಡು ಮಾತಾಡಿ ಸಂಭಾಷಣೆನೆಲ್ಲ ಅವನಿಗೆ ತಿಳಿದಾಗೆ ಟೇಪ್ ಮಾಡ್ಕೊಂಡಿದ್ದೀನಿ. ಆ ಹುಡುಗಿ ಕೈಲಿ ಮಾತಾಡಿದ್ರ? ಅವಳ ಕೈಲೂ ಪ್ರತ್ಯೇಕ ಮಾತಾಡಿದೆ. ಅವಳಿಗೆ ಹೆಚ್ಚು ವಿಷಯ ಗೊತ್ತಿಲ್ಲ. ತಲೆಗಿಡುಕ ಅಪ್ಪ ಅವಳಿಗೇನು ಹೇಳಿಲ್ಲ. ತೋಟದಿಂದ ಸಾಹುಕಾರ ಓಡಿಸಿದ ಕಾರಣ ಅವಳಿಗೆ ಗೊತ್ತಿಲ್ಲ. ಅವಳು ಬಸುರಾಗಿರುವುದು ನಿಜ. 2.5 ತಿಂಗಳಾಗಿರ್ಬೋದು. ಸರಿಯಾದ ಲೆಕ್ಕ ಅವಳಿಗೆ ಗೊತ್ತಿಲ್ಲ. ಯಾರಿಗೆ ಬಸುರಾದೆ ಅಂದ್ರೆ ಖಚಿತವಾಗಿ ಹೇಳಲಾರಳು. ಮೋಟಾರ್ ಬೈಕ್ ಹುಡುಗನಿಗಂತೂ ಅಲ್ಲ ಅಂದಳು. ಅದು ಹೇಗೆ ಗೊತ್ತು ಅಂತ ಕೇಳಿದ್ದಕ್ಕೆ ಅವರು ರಬ್ಬರ್ ಉಪಯೋಗಿಸ್ತಿದ್ರು ಅಂದಳು. ಬೇರೆ ಯಾರು ಉಪಯೋಗಿಸ್ತಿರ್ಲಿಲ್ವಂತೆ. ಮೋಟಾರ್ ಬೈಕ್ ಹುಡುಗನಲ್ಲದೆ ಬೇರೆಯವ್ರನ್ನೂ ಅಪ್ಪ ಕರ್ತಿರ್ದಂತೆ. ಈ ರಬ್ಬರ್ ನೀವು ಯಾಕೆ ಹಾಕಿ ಉಪಯೋಗಿಸ್ತೀರಾ ಅಂತ ಕೇಳಿದ್ದಕ್ಕೆ ರೋಗ ಗೀಗ ಇದ್ರೆ ತಗುಲೋಲ್ಲ ಅಂದಂತೆ. ನಂಗೇನು ಕಾಯಿಲೆ ಇಲ್ಲ ಅಂತ ಅವಳು ಅಂದಿದ್ದಕ್ಕೆ ಹಂಗಲ್ಲ, ಇದು ಉಪಯೋಗಿಸಿದ್ರೆ ನೀನು ಬಸುರಿ ಆಗೋಲ್ಲ ಅಂದನಂತೆ. ಯಾವತ್ತೂ ರಬ್ಬರ್ ಇಲ್ಲದೆ ಅವ್ರು ಕೂಡಿಲ್ಲ ಅಂದಳು. ಅವಳ ಮಾತೆಲ್ಲ ಈ ಟೇಪ್ನಲ್ಲಿದೆ. ಅವನು ಅಂದ್ರೆ ಅವಳಿಗೆ ಬಹಳ ಪ್ರೀತಿ ಇದೆ. ಯಾಕೆ ಈ ವಿಶೇಷ ಅಂದ್ರೆ ಒಳ್ಳೆಯವರು ಏನು ಹಂಗಂದ್ರೆ ಅಂತ ಬಿಡಿಸಿ ಕೇಳಿದ್ದಕ್ಕೆ ಉತ್ತರ ಹೇಳಲು ನಾಚಿಕೊಂಡಳು. ಕೊನೆಗೆ ಅವರಾದ್ರೆ ಸಿನಿಮಾದಲ್ಲಿರೋರಂಗೆ ಚೆಂದಾಗಿಯವರೇ, ಪ್ರೀತಿ ಮಾಡ್ತಾರೆ, ದುಡ್ಡಿಗೆ ಚೌಕಾಶಿ ಮಾಡಕ್ಕಿಲ್ಲ ಎಂದು ಸದ್ಗುಣಗಳನ್ನು ಹೇಳಿದಳು. ನಮ್ಮ ಬುಲೆಟ್ ಸದ್ದು ಕೇಳಿಯೇ ಇದು ಅವರದ್ದು ಅಂದಳು. ಅವರದ್ದಲ್ಲಮ್ಮ ಅಂದ್ರೆ ನನ್ಗೆ ಗೊತ್ತಾಕಿಲ್ವಾ, ನಾನು ಅದರ ಮೇಲೆ ಕುಂತು ಸವಾರಿ ಮಾಡಿದ್ದೀನಿ ಅಂದಳು. ಒಂದು ದಿನ ಅವಳನ್ನ ತನ್ನ ಹಿಂದೆ ಕೂರಿಸ್ಕೊಂಡು ಕುಶಾಲನಗರ ತನಕ ವೇಗವಾಗಿ ಹೋಗಿ, ಅಂದ್ರೆ ಸಿನಿಮಾದಲ್ಲಿ ರಾಜಕುಮಾರಿಯನ್ನ ರೆಕ್ಕೆ ಕುದುರೆ ಮೇಲೆ ಕೂಡಿಸ್ಕೊಂಡು ಹೋಗುವಷ್ಟು, ಉಸಿರು ಸಿಕ್ಕಿ ಹಾಕಿಕೊಳ್ಳುವಷ್ಟು ಜೋರಾಗಿ ಕರ್ಕೊಂಡು ಹೋಗಿ ತಂದು ಬಿಟ್ಟೆನಂತೆ. ಅವತ್ತಿಂದ ಅವಳ ಮನಸ್ಸು ಅವನಿಗೆ ತನ್ನ ಜೀವ ಕೊಡೋಕ್ಕೂ ತಯಾರಂತೆ. ಒಟ್ಟಿನಲ್ಲಿ ಈ ಸಂಬಂಧಕ್ಕೆ ಒಂದು ವಿಧವಾದ ಪ್ರಣಯದ ಆಯಾಮವೂ ಇದೆ. ಆ ಆಯಾಮ ತಂದು ಕೊಟ್ಟದ್ದು ಈ ಬುಲೆಟ್ ಬೈಕ್. ಅವಳ ಸಂಭಾಷಣೆ ಪೂರ್ತಿಯಾಗಿ ಟೇಪ್ ಮಾಡಿದ್ದೀನಿ, ನೀವೇ ನಿಧಾನವಾಗಿ ಕೇಳಿ. ಈಗ ಬಸರಾಗಿದೆಯಲ್ಲ, ಏನ್ ಮಾಡ್ತಿ ಅಂದೆ. ತೆಗ್ಸಿ ಹಾಕ್ಬೇಕು, ಹುಣಸೂರು ಡಾಕ್ಟ್ರು 200 ರೂಪಾಯಿ ಕೇಳ್ತಿದ್ದಾರೆ, ತಗ್ಸಾಕ್ ನಂಗೆ ಹೆದರಿಕೆ, ನೋವಾಯ್ತದ ಅಂತ ನನ್ನನ್ನೇ ಕೇಳಿದಳು. ಗಂಟೆ 8:45 ಶಾಂತಮೂರ್ತಿ ಶಶಿರೇಖರಿಬ್ಬರ ಮುಖವು ಬಳಲಿ ಹೋಗಿತ್ತು. ಬೆಳಿಗ್ಗೆ ಬೇಗ ಎದ್ದು ಬೆಂಗಳೂರಿನಿಂದ ಪ್ರಯಾಣ ಮಾಡಿ ಬಂದಿದ್ದರು. ಈಗ ಇಲ್ಲಿಗೆಲ್ಲ ಹೋಗಿ ಇಷ್ಟು ತನಿಖೆ ಮಾಡಿ ಬಂದಿದ್ದಾರೆ. ಹೊಟ್ಟೆಗೆ ಏನೂ ತಿಂದಿಲ್ಲ. ಒಳ್ಳೆಯ ಹೋಟೆಲಿಗೆ ಹೋಗಿ ಕರೆದೊಯ್ದು ರಾತ್ರಿ ಊಟವನ್ನಾದರೂ ಚೆನ್ನಾಗಿ ಮಾಡಿಸಿ ಸರಿಯಾಗಿ ವಿಶ್ರಾಂತಿ ಸಿಗುವಂಥ ಹೋಟೆಲ್ನಲ್ಲಿ ರೂಮ್ ಮಾಡಿಕೊಡಬೇಕೆಂದು ಯೋಚಿಸಿದ ರವೀಂದ್ರ ಇಬ್ಬರಿಗೂ, ಈ ಸಾಲಿನ ಕೊನೆಗೆ ಬಾತ್ರೂಮ್ ಇದೆ, ಟವೆಲ್ ಕೊಡ್ತೀನಿ, ಹೋಗಿ ಮುಖ ತೊಳ್ಕೊಂಡು ಬನ್ನಿ, ತಡ ಮಾಡಿದರೆ ಊಟ ಸಿಕ್ಕೋಲ್ಲ, ಊಟ ಮಾಡ್ತಲೇ ಬಾಕಿ ಮಾತಾಡೋಣ ಎಂದು. 4 ಕಾರಿನಲ್ಲಿ ಹೊರಟರು. ನಗರದ ಕೇಂದ್ರದ ಕಡೆಗೆ ಹೋಗುತ್ತಿರುವ ಸಬ್ ಇನ್ಸ್ಪೆಕ್ಟರ್ ಪುಟ್ಟೇಗೌಡ ಹೂಡಿದ ತಂತ್ರವನ್ನು SP ಗೆ ತಕ್ಷಣ ತಿಳಿಸುವುದು ಉಚಿತವೆಂದ ಆಲೋಚನೆ ಬಂತು. ಶಾಂತಮೂರ್ತಿ, ಶಶಿರೇಖಾ ಮತ್ತು ಅಣ್ಣಯ್ಯ ಹೌದು ಎಂದರು. ಕಾರನ್ನು ಬೆಳಿಗ್ಗೆ ತಾನು ಹೋಗಿದ್ದ SP ಅವರ ನಿವಾಸಕ್ಕೆ ತಿರುಗಿಸಿದ. ಕ್ಲಬ್ ಮೊದಲಾಗಿ ಎಲ್ಲೂ ಹೋಗುವ ವ್ಯಕ್ತಿಯಲ್ಲ. ಊರಿನಲ್ಲೇ ಇದ್ದರೆ ಕಚೇರಿ, ಇಲ್ಲದಿದ್ದರೆ ಮನೆ. ಗೇಟಿನಲ್ಲಿ ಸೆಂಟ್ರಿ ಇದ್ದ. SP ಹೆಂಡತಿಯಲ್ಲೇ ಕೈತೋಟದ ಒಳಭಾಗದಲ್ಲಿ ಶತಪಥ ಹಾಕುತ್ತಿದ್ದರು. ಬೆಳಿಗ್ಗೆ ಬರುವ ತಮ್ಮ ಹೆಂಡತಿ ಪರಿಚಯ ಮಾಡಿಕೊಟ್ಟಿದ್ದರು. ಉಳಿದವರನ್ನು ಕಾರಿನಲ್ಲಿ ಬಿಟ್ಟು ಗೇಟಿನ ಹತ್ತಿರ ಬಂದ ಇವನನ್ನು ಗುರುತಿಸಿ ಆಕೆ ಹಲೋ ಎಂದರು.
ಅಪಹೊತ್ತಿನಲ್ಲಿ ಬಂದಿದ್ದೀನಿ, ಸಾಹೇಬ್ರಿಗೆ ಒಂದು ತುರ್ತು ಮಾಹಿತಿ ಕೊಡಬೇಕಿತ್ತು. ಸಾಹೇಬ್ರು ಮಧ್ಯಾಹ್ನ 1 ಗಂಟೆಗೆ ಬ್ಯಾಂಗ್ಳೂರಿಗೆ ಹೋದರು, ಅವರಿಗೆ ಟ್ರಾನ್ಸ್ಫರ್ ಆಯಿತು. ಆಕೆ ಉತ್ತರಿಸಿದಳು, ಹೌದಾ, ಏನಿದು? ಎಲ್ಲವೂ ಒಟ್ಟಿಗೆ ಅರ್ಥವಾಗದೆ ರವೀಂದ್ರ ಕೇಳಿದ. 12 ಗಂಟೆಗೆ ಫೋನಿನಲ್ಲಿ ಟ್ರಾನ್ಸ್ಫರ್ ಆರ್ಡರ್ ಬಂತು. ಬೆಂಗಳೂರಿಗೆ ಟ್ರಾಫಿಕ್ ಮಿಸ್ ಆಗಿದೆ, ನಿಮ್ಮ ಸೇವೆ ತುರ್ತು ಬೇಕು, ತಕ್ಷಣ ಅಡಿಷನಲ್ SP ಗೆ ಚಾರ್ಜ್ ವಹಿಸಿ ಬಂದು ಬಿಡಿ. ಇವರ ಸ್ವಭಾವ ಗೊತ್ತಲ್ಲ. ಆ ಕ್ಷಣವೇ ASP ಯನ್ನು ಕೂಗಿ ಚಾರ್ಜ್ ವಹಿಸಿ ತಮ್ಮ ಮನೆಗೆ ಬಂದು ಸೂಟ್ ಕೇಸ್ ಎತ್ತಿಕೊಂಡು ಹೊರಟು ಹೋದರು. ವರ್ಷದ ಮಧ್ಯದಲ್ಲಿ ಮಕ್ಕಳ ಸ್ಕೂಲ್ ಹೇಗೆ ವ್ಯವಸ್ಥೆ ಆಗುತ್ತೋ ಗೊತ್ತಿಲ್ಲ. ಇಲ್ಲಿಗೆ ಯಾರು ಬರ್ತಾರೆ ಗೊತ್ತಾಯ್ತಾ? ಗೊತ್ತಿಲ್ಲ, ತುರ್ತು ವರ್ಗಾವಣೆ ಅಲ್ವೇ, ಬರೋರನ್ನ ಇನ್ನೂ ಯೋಚಿಸಿರ್ಲಿಕ್ಕಿಲ್ಲ. ಆದರೆ ನಾವಂತೂ ಈ ಮನೆಯನ್ನು ಖಾಲಿ ಮಾಡಲೇಬೇಕು. ನಮಸ್ಕಾರ ಹೇಳಿ ರವೀಂದ್ರ ಕಾರಿಗೆ ಬಂದು ಸ್ಟೇರಿಂಗ್ ಜಾಗದಲ್ಲಿ ಕುಳಿತ. ಕಾರು ಹೊರಟಾಗಿದ್ದ ಶಾಂತಮೂರ್ತಿ, ಶಶಿರೇಖ ಇಬ್ಬರು ಹಿಂದಿನ ಜಾಗದಲ್ಲಿ ಒಟ್ಟಿಗೆ ಕೂತು ಬಲ್ಬ್ ಹಾಕಿಕೊಂಡು ಗೌತಮ್ ನಾರಾಯಣ ಲೇಖನ ಓದುತ್ತಿದ್ದರು. ಈಗ ಕೊನೆಯ ಪ್ಯಾರದಲ್ಲಿದ್ದುದು ರವೀಂದ್ರನಿಗೆ ಕಾಣಿಸಿತು. ಶಾಂತಮೂರ್ತಿ, ನಿಮ್ಮ ಊಹೆ ಸರಿ. SP ಗೆ ಟೆಲಿಫೋನ್ನಲ್ಲೇ ವರ್ಗದ ಆರ್ಡರ್ ಜಾರಿ ಮಾಡಿ ಮಧ್ಯಾಹ್ನ 12ಕ್ಕೆ ಅಧಿಕಾರದಿಂದ ಹೊರಹಾಕಿದರು. 1 ಗಂಟೆಗೆ ಅವರು ಬೆಂಗಳೂರಿಗೆ ಹೋಗಿಯೂ ಆಯಿತು. ರವೀಂದ್ರ ಹೇಳಿದ. ನನಗೇನು ಆಶ್ಚರ್ಯವಾಗಲ್ಲ, ಶಾಂತಮೂರ್ತಿ ಹೇಳಿದನಾದರೂ ಅವನ ಮುಖದಲ್ಲಿ ಆಘಾತ ಕಾಣಿಸುತ್ತಿತ್ತು. ಊಟ ಮಾಡುವಾಗ ಶಾಂತಮೂರ್ತಿ ಹೇಳಿದ, ನಾಯಿ ಸೂಳೆ ಮಗ ಗೌತಮನಿಗೆ ಜಾಡಿಸಿ ಒಂದು ಲೇಖನ ಬರೀತೀನಿ. ಹೇಗೆ ಒಬ್ಬ ಅಮಾಯಕ ಮಗಳನ್ನ ಸೂಳೆ ಕಸುವಿಗೆ ಇಳಿಸಿದ ಅಪ್ಪನ ಜೊತೆಗೆ ಸೇರಿದ ರಾಜಕೀಯ ಪುಡಾರಿ ಮುಷ್ಕರ ಹೂಡಿಸಿ ಗುಂಡಾಗಳಿಂದ ಹಲ್ಲೆ ಮಾಡಿಸಿ ಈಗ SP ಯನ್ನೇ ವರ್ಗ ಮಾಡಿದ ಅನ್ನುವ ಥರದ ವಿವರ ಕತೆ. ಗೌತಮನ ಲೇಖನವೆಲ್ಲ ಚಿಂದಿ ಮಾಡ್ತೀನಿ. ಬೇಕಾದಷ್ಟು ಫೋಟೋ ತಂದಿದ್ದೀನಿ. ಮಾತಾಡಿದವರ ಸಂಭಾಷಣೆನೆಲ್ಲ ಟೇಪ್ ಮಾಡಿದ್ದೀನಿ. ಎಲ್ಲ ಖಚಿತವಾಗಿ ಡೇಟ್ ವಾರ್, ಟೈಮ್ ವಾರ್ ಟಿಪ್ಪಣಿ ಹಾಕಿ ಬರೀತೀನಿ. ನಾಳೆ ಬೆಳಿಗ್ಗೆ 4 ಗಂಟೆ ಮೈಸೂರಿನಲ್ಲಿ ಓಡಾಡಿದ್ರೆ ಸಾಕು, ಪೂರ್ತಿ ಮೆಟೀರಿಯಲ್ ಸಿಗುತ್ತೆ. SP ಗೆ ವರ್ಗ ಮಾಡಿದ್ದಾಗಿದೆಯಲ್ಲ, ಆ ಗೌತಮನ ದೊಡ್ಡ ಹೀರೋಯಿನ್ ಇಂದಿರಾ ಗಾಂಧಿ ಶುರು ಮಾಡಿದ ಆಡಳಿತದ ಮಾಡೆಲ್. ನನ್ನ ಇಚ್ಛೆಗೆ ವಿರೋಧವಾಗಿ ಏನು ಮಾಡಿದ್ರು ನಾವು ಕ್ಷೇಮವಾಗಿರೋಲ್ಲ ಅಂತ ಹಿರಿಯ ಅಧಿಕಾರಿಗಳಿಗೆ ಎಚ್ಚರ ಕೊಡೋ ವಿಧಾನ ಅದೇ ಪಾರ್ಟಿಯ ರಾಜ್ಯ ಸರ್ಕಾರಗಳು ಆಯಮ್ಮನ ವಿಧಾನವೇ ಅನುಸರಿಸುತ್ತವೆ. ಶಾಂತಮೂರ್ತಿ ಉದ್ವಿಗ್ನನಾಗಿದ್ದ. ರಾತ್ರಿ 9:15 ಆಗಿದ್ದು. ಅಕ್ಕಪಕ್ಕದ ಮೇಜುಗಳಲ್ಲಿ ಜನಗಳಿಲ್ಲವಾದ್ದರಿಂದ ಅವನ ಏರು ಧ್ವನಿ ಇತರರಿಗೆ ಕೇಳಲಿಲ್ಲ. ಶಶಿರೇಖ ಮೆತ್ತಗೆ ಮಾತನಾಡುವಂತೆ ಗಂಡನನ್ನು ಸೂಚಿಸಿದಳು. ಹೀಗೆ ಬರೆಯುವುದೇ ಸರಿ ಎಂದು ರವೀಂದ್ರನ ಮನಸ್ಸು ಆಲೋಚಿಸುತ್ತಿತ್ತು. ಶಶಿ ತಕ್ಷಣ ಹೇಳಿದಳು, ಆದರೆ ನಿಮ್ಮ ಲೇಖನದ ಯಾವ ಮೂಲೆಯಲ್ಲಾದರೂ ನಮ್ಮ ಹುಡುಗ ಅವಳನ್ನು ಸಂಪರ್ಕ ಮಾಡಿದ್ದು ನಿಜ ಅಂತ ಸೂಚ್ಯವಾದರೂ ಒಪ್ಪಬೇಕಾಗುತ್ತದೆ. ಇಲ್ಲದೇ ಇದ್ದರೆ ಗೌತಮನ ತನಿಖೆಗೆ ಮಾಡಿ ದಪ್ಪ ಶೀರ್ಷಿಕೆ ಕೊಟ್ಟು ಬರೀತಾನೆ. ಅವನಿಗೆ ಬೇಕಾದ ಸಾಮಗ್ರಿನೆಲ್ಲ ಪುಟ್ಟೇಗೌಡ ಒದಗಿಸ್ತಾನೆ. ಗೌತಮ ಇನ್ನಷ್ಟು ಮಸಾಲೆ ಸೇರಿಸಿ ಹಾಕ್ತಾನೆ. ಸುಳ್ಳು ಸೃಷ್ಟಿ ಮಾಡೋದ್ರಲ್ಲಿ ಅವನು ನಿಸ್ಸೀಮ ಎನ್ನುತ್ತಿರುವಾಗ ರವೀಂದ್ರ, ನಾನು SP ಗೆ ಫೋನ್ ಮಾಡಿ ಮುಷ್ಕರ ಮುರಿಸಿದೆ ಅಂತ ಬರೆದಿದ್ದಾನಲ್ಲ, ಅದು ಸುಳ್ಳು, ನಾನು ಫೋನ್ ಮಾಡಿಲ್ಲ ಎಂದ. ಶಶಿ ತೋರಿಸಿದ ಅಪಾಯದ ಅರಿವಿನ ಶಾಂತಮೂರ್ತಿ ಮೌನಿಯಾದ. ತುಸು ಹೊತ್ತಿನ ನಂತರ, ಸರ್, ನೀವು ತೀರ್ಮಾನ ಮಾಡಿ. ನೀವು ಬರಿ ಅಂದರೆ ಬರಿತೀನಿ, ಬೇಡ ಅಂದರೆ ಬೇಡ. ತೀರ್ಮಾನವನ್ನು ಸಂಪಾದಕನಾದ ತನ್ನ ದಣಿಗೆ ಬಿಟ್ಟ ಮಜ್ಜಿಗೆ ಅನ್ನ ಊಟ ಮಾಡುವಾಗ ಹೇಳಿದ. ನೋಡಿದಿರಾ ಗೌತಮನ ಲೇಖನದ ಮರ್ಮವನ್ನ? ಪತ್ರಿಕಾ ಸಂಪಾದಕನ ಫೋನಿನಿಂದ ಪ್ರಭಾವಿತನಾಗಿ SP ಅನ್ಯಾಯಕ್ಕೊಳಗಾದವರ ಪ್ರತಿಭಟನೆಯನ್ನು ಹತ್ತಿಕ್ಕಿದ. ಅವರ ಪಕ್ಷ ಹೇಳುವ ಬಡವರ ಪರನೀತಿಗೆ ವಿರೋಧವಾದ ವರ್ತನೆ ಅದು. ಆದ್ದರಿಂದ ಅವನನ್ನು ತಕ್ಷಣ ಆ ಜಾಗದಿಂದ ತೆಗೆದದ್ದು ಸರಿ ಎನ್ನುವ ಪ್ರಚಾರ ಮಾಡಬಹುದು. ಗೌತಮನ ಜೊತೆಗೆ ಸಮಾಲೋಚನೆಯೇ ಮಾಡಿಯೇ ಅವರು ತಂತ್ರ ಯೋಜಿಸಿರಬಹುದು. ಅಥವಾ ಅವರು ಕೊಟ್ಟ ಸ್ಟೋರಿಯನ್ನೇ ಇವನು ಭಿಕ್ಷಾ ಪಾತ್ರೆ ಹಾಕಿಕೊಂಡು ಬಳಸಿರಬಹುದು. ಎರಡನೇದೇ ಸರಿ ಅಂತ ಕಾಣುತ್ತೆ. ಯಾಕೆಂದ್ರೆ ಅವನು ಸೋಮಾರಿ, ಫೀಲ್ಡ್ ವರ್ಕ್ ಮಾಡೋದಿಲ್ಲ. ಊಟವಾಗಿ ಸಪ್ಲೈ ತಂದಿಟ್ಟ ಬೀಡವನ್ನು ಹಾಕಿಕೊಳ್ಳುತ್ತಾ ಕೇಳಿದ, ನಾನು ಲೇಖನ ಬರೀಲಿ ಬಿಡಲಿ, ನಾಳೆ ಸಂಜೆ ತನಕ ಮೈಸೂರಲ್ಲಿ ಉಳಿದು ಇನ್ನಷ್ಟು ಒಳ ಸುದ್ದಿ ಸಂಗ್ರಹಿಸ್ತೀನಿ. ಅರ್ಧದಲ್ಲಿ ಬಿಟ್ಟು ಹೋಗೋಕ್ಕೆ ನನ್ನ ಕೈಲಾಗಲ್ಲ. ಅರೆ ಹೊಟ್ಟೆಲಿ ಊಟ ಬಿಟ್ಟೇಳು ಅಂದ್ರೆ ಹೇಗಾಗುತ್ತೆ? ಶಾಂತಮೂರ್ತಿಯ ಸ್ವಭಾವವೇ ಅಂಥದ್ದೆಂದು ರವೀಂದ್ರನಿಗೆ ಗೊತ್ತು. ತನಿಖೆ ಎಂದರೆ ಎಂಥ ಅಪಾಯವನ್ನು ಲೆಕ್ಕಿಸದೆ ಹೋಗುತ್ತಾನೆ. ತಲೆ ಹೊಕ್ಕದನ್ನು ಶೋಧಿಸದೆ ಬಿಡುವುದಿಲ್ಲ ಹುಟ್ಟ ಪತ್ರಕರ್ತ. ಅದೇ ಮೈಸೂರಿನಲ್ಲಿರುವ ಚಿದಾನಂದನಿಗೆ ಆ ಸ್ವಭಾವವಿಲ್ಲ. ಅಧಿಕೃತವಾಗಿ ಸಿಕ್ಕುವ ಸುದ್ದಿ ಉಳಿದವರು ಬರೆಯುವ ಸಾಮಾನ್ಯ ಸುದ್ದಿಯನ್ನು ಕಳಿಸಿ ತನ್ನ ಹೊತ್ತಿನ ಕೆಲಸ ಮುಗಿತು ಅಂತ ನಿದ್ದೆ ಮಾಡ್ತಾನೆ ಎಂಬ ಹೋಲಿಕೆ ಅವನ ಮನಸ್ಸಿನಲ್ಲಿ ಬಂತು. ರಾತ್ರಿ ಹಾಸ್ಟೆಲ್ನ ಕೋಣೆಯಲ್ಲಿ ರವೀಂದ್ರ 2 ಧ್ವನಿ ಮುದ್ರಕಗಳ ಟೇಪ್ಗಳನ್ನು ಕೇಳಿದ. ಅಣ್ಣಯ್ಯನೂ ಎಚ್ಚರವಾಗಿ ಕೇಳುತ್ತಿದ್ದರು. ಅವರಿಬ್ಬರು ಬಾಯಿಬಿಟ್ಟು ಮಾತನಾಡದಿದ್ದರು. ಟೇಪಿನ ಮುಖ್ಯಾಂಶಗಳನ್ನು ಒಳಗೊಂಡ ಸಂಭಾಷಣೆ ಬಂದಾಗ ಇಬ್ಬರು ಒಬ್ಬೊಬ್ಬರ ಮುಖವನ್ನು ನೋಡಿ ಹೌದು ಎಂಬಂತೆ ದೃಷ್ಟಿಯನ್ನು ನಿಲ್ಲಿಸುತ್ತಿದ್ದರು. ಎಲ್ಲವನ್ನೂ ಕೇಳಿದ ನಂತರ ರವೀಂದ್ರ, ಕೇಳಿದೆಯಾ ಎಂದ. ಮಲಗುವ ಮುನ್ನ ತಮ್ಮ ಶಾಲನ್ನು ಕೊಡವಿಕೊಳ್ಳುತ್ತಿದ್ದವರು, ಕೇಳಿದ್ನಲ್ಲ ಎಂದರು. ಮತ್ತೆ ಯಾವ ಮಾತನ್ನು ಆಡಲಿಲ್ಲ. ದೀಪ ಆರಿಸಿ ಮಲಗಿದ ಮೇಲೆ ರವೀಂದ್ರನ ಮನಸ್ಸು ಶಾಂತಮೂರ್ತಿಗೆ ಲೇಖನ ಬರಿ ಅನ್ನುವುದೇ ಬೇಡವೆಂಬ ದ್ವಂದ್ವ ಹಿಡಿದುಕೊಂಡಿತು. ಬರೆಯುವಾಗ ನನ್ನ ಮಗನ ಅಯೋಗ್ಯತನ ಮುಚ್ಚೋಕ್ಕಾಗಲ್ಲ. ಮುಚ್ಚಿದರೂ ಗೌತಮ ಪತ್ತೆ ಮಾಡಿ ಎತ್ತೆ ಆಡದೆ ಬಿಡೋಲ್ಲ. ಬರೀ ಬೇಡ ಅಂದ್ರೆ ಸಮಸ್ಯೆ ಇರೋಲ್ಲ ಎಂದುಕೊಂಡಾಗ ತುಸು ಸಮಾಧಾನವೆನ್ನಿಸಿ, ತುಸು ಹೊತ್ತಿಗೆ ಅಣ್ಣಯ್ಯ, ಬೆಳಿಗ್ಗೆ ಅವನ ಕೈಯಲ್ಲಿ ಮಾತಾಡ್ತೀನಿ. ವಿದ್ಯಾಶಾಲೆಯಲ್ಲಿ ಜೊತೆಯಲ್ಲಿ ಇಟ್ಕೊಂಡು 3 ವರ್ಷ ಒಂದೇ ಸಮನೆ ಮಾತಾಡಿದೆಯಲ್ಲ, ಅದಕ್ಕೆ ಮೊದಲು ಬೆತ್ತಲೆ ನೋಡಲು ಹೋಗ್ತಿದ್ದ. ಈಗ ಮುಂದಿನದಕ್ಕೆ ಹೋಗಿದ್ದಾನೆ. ಅವನನ್ನ ಬದಲಾಯಿಸೋಕೆ ಯಾರಿಗೂ ಆಗೋಲ್ಲ. ಅಣ್ಣಯ್ಯ ಸುಮ್ಮನಾದರು. ಇಂದಿನ ರಾಜಕೀಯ ಎಲ್ಲಿಂದ ಎಲ್ಲಿಗೆ ಹೋಗುತ್ತಿದೆ ಎಂಬ ಚಿಂತೆ ರವೀಂದ್ರನ ಮನಸ್ಸನ್ನು ತುಂಬಿಕೊಂಡಿತು. ಬರೀ ರಾಜಕೀಯವಲ್ಲ, ದೇಶದ ಜನಜೀವನ ಎಂದು ತಿದ್ದುಪಡಿ ಆಯಿತು. ತುಸು ಹೊತ್ತಾದ ಮೇಲೆ ಪ್ರತಿಯೊಬ್ಬರ ಕೊಳಕನ್ನು ಸಾರ್ವಜನಿಕವಾಗಿ ಎತ್ತಿ ತೋರಿಸುವುದು ಸರಿ ಎಂಬ ಪ್ರಶ್ನೆ ಹುಟ್ಟಿತು. ತುಸು ಹೊತ್ತಿಗೆ ಹಾಗಿದ್ದರೆ ಇಂದಿರಾ ಗಾಂಧಿಯ ಪುತ್ರ ವ್ಯಾಮೋಹದ ಕುರಿತು ಬರೆಯುವ ಅಧಿಕಾರ ಯಾರಿಗೂ ಇರಕೂಡದು ಎಂಬ ಆಕ್ಷೇಪವೂ ಹುಟ್ಟಿತು. ಗೌತಮ್ ಬರೆದಿರೋದು ಸರಿ.
ಗಾಜಿನ ಮನೆಯಲ್ಲಿ ವಾಸಿಸುವವರು ಇನ್ನೊಬ್ಬರ ಮೇಲೆ ಕಲ್ಲೆಸೆಯಬಾರದು. ನಾನು ಯಾರ ಮೇಲೂ ಕಲ್ಲೆಸೆದಿಲ್ಲ. ಸಾರ್ವಜನಿಕ ಸ್ಥಾನ, ಅದರ ಸವಲತ್ತುಗಳು ತನ್ನ ಖಾಸಗಿ ವಂಶ ಪಾರಂಪರ್ಯದು ಅನ್ನೋ ಮನೋಭಾವವನ್ನು ವಿರೋಧಿಸಿದ್ದೇ ಅಷ್ಟೇ. ಕಚೇರಿ ಚೆಕ್ಕನ್ನು ಕಚೇರಿ ಲೆಕ್ಕಕ್ಕೆ ಕಟ್ಟುವ ಬದಲು ನಗದು ಮಾಡಿಸಿ ಮನೆಯ ಪೆಟ್ಟಿಗೆಗೆ ಹಾಕುವ ಮನೋಭಾವವನ್ನು ಸಾರ್ವಜನಿಕ ವ್ಯಕ್ತಿಯ ಒಳಗೂ ಕೂಡ ಸಾರ್ವಜನಿಕ ಪರಿಶೋಧನೆಗೆ ಒಳಪಡಬೇಕು. ಪತ್ರಿಕಾ ಧರ್ಮ ಬೇಡೋದು ಅದನ್ನೇ ಎಂಬ ವಿಚಾರ ಬಂದಾಗ ಅದರಲ್ಲೆಲ್ಲ ಗಾಂಧಿ ಸೇರಿ. ಆ ಮುದುಕನಿಗೆ ಪ್ರೈವೇಟ್ ಮುಚ್ಚಿಕೊಳ್ಳುವಂಥದ್ದು ಎಂಥದ್ದೂ ಇರಲಿಲ್ಲ. ಅಂಥವನು ಯಾವ ಪತ್ರಿಕೋದ್ಯಮಿಗೂ ಹೆದರುವ ಪ್ರಮೇಯವೂ ಇರಲಿಲ್ಲ. ಪ್ರಚಾರಕ್ಕೆ ಅಂತ ಸರ್ಕಾರ ಕಾಸು ಖರ್ಚು ಮಾಡಿ ಸಾರ್ವಜನಿಕ ಹಣ ದುರುಪಯೋಗ ಮಾಡಿ ಖರೀದಿಗೆ ಸಿಕ್ಕುವ ಪತ್ರಕರ್ತರನ್ನು ಕೊಳ್ಳುವ ಅಗತ್ಯವೂ ಇಲ್ಲ ಅನ್ನಿಸಿತು. ಅಣ್ಣಯ್ಯ ಸಣ್ಣಕ್ಕೆ ಗೊರಕೆ ಹೊಡಿತಿದ್ದಾರೆ. ಎಷ್ಟು ಹೊತ್ತಿನ ಮೇಲೂ ರವೀಂದ್ರನಿಗೆ ನಿದ್ದೆ ಬಂತು. ಬೆಳಿಗ್ಗೆ ಅವನು ಹೇಳುವ ಮೊದಲೇ ಅಣ್ಣಯ್ಯದ್ದು ಸ್ನಾನ ಮುಗಿಸಿದ್ದರು. ರವೀಂದ್ರ ಸರಸರನೆ ತನ್ನದನ್ನು ಮುಗಿಸಿ ಹೇಳಿದ, ನಾನು ಬ್ಯಾಂಗ್ಳೂರಿಗೆ ಹೊರಡ್ತೀನಿ. ಆಫೀಸ್ ಬಿಟ್ಟು 2 ದಿನವಾಯಿತು. ನೀನು ಬಾ, ಅಲ್ಲಿಂದಲೇ ಊರಿಗೆ ಹೋಗುವಂತೆ. ಇಲ್ಲ, ಅನೂಪನ ಕೈಯಲ್ಲಿ ಒಂದಿಷ್ಟು ಮಾತಾಡಿ ಎಲ್ಲಿಂದಲೇ ಹೋಗ್ತೀನಿ. ಅವನನ್ನು ಕೂರಿಸಿಕೊಂಡು ಕಾರು ನಡೆಸಿದ. ಆಸ್ಪತ್ರೆಗೆ ಹೋಗಿ ತಾನು ಬೆಂಗಳೂರಿಗೆ ಹೋಗುವ ವಿಷಯವನ್ನು ಅನೂಪನಿಗೆ ತಿಳಿಸಿ ಆಸ್ಪತ್ರೆ ಖರ್ಚಿಗೆಂದು ಅವನಿಗೆ 200 ರೂಪಾಯಿ ಕೊಟ್ಟು ಅಲ್ಲಿಂದ ಹೊರಟ. ಮತ್ತೆ ಯಾವ ವಿಷಯವನ್ನು ಎತ್ತಲಿಲ್ಲ, ಆಡಲಿಲ್ಲ. ಅಲ್ಲಿಂದ ಹೋಟೆಲಿಗೆ ಹೋಗುವಷ್ಟರಲ್ಲಿ ಶಾಂತಮೂರ್ತಿ ಶಶಿರೇಖ ಎದ್ದಿದ್ದರು. ಶಾಂತಮೂರ್ತಿ, ನಾನು ಬೆಂಗಳೂರಿಗೆ ಹೋಗ್ತಿದ್ದೀನಿ, ನೀವಿದ್ದು ಮೈಸೂರಿನಲ್ಲೂ ತನಿಖೆ ಮಾಡಿ ಬನ್ನಿ. 1 ಅಲ್ಲ 2 ಭಾಗದ ವಿವರ ಲೇಖನಗಳನ್ನು ಬರೀರಿ, ಪ್ರಕಟಿಸೋಣ. ನಿಮ್ಮಲ್ಲಿ 2 ಟೇಪ್ ರೆಕಾರ್ಡ್ ಇಲ್ಲಿವೆ, ತಗೊಳ್ಳಿ, ಕೆಳಗೆ ಬನ್ನಿ, ಜೊತೆಯಲ್ಲಿ ತಿಂಡಿ ತಿನ್ನೋಣ ಎಂದ. ಆಸ್ಪತ್ರೆಯಲ್ಲಿ ಇದ್ದರೂ ಅನೂಪನಿಗೆ ಮೂಕನು ಎಷ್ಟೋ ಕಡಿಮೆಯಾಗಿತ್ತು. ನೀಲಿಗಟ್ಟಿದ ಗುರುತು ಮರೆಯಾಗಿತ್ತು. ಆದರೆ ಡಾಕ್ಟರ್ ಡಿಸ್ಚಾರ್ಜ್ ಮಾಡೋ ತನಕ ಅವನು ಆಸ್ಪತ್ರೆಯಲ್ಲಿ ಇರಬೇಕಾಗಿತ್ತು. ಅಣ್ಣಯ್ಯ ತಾವೇ ಹೋಟೆಲಿಗೆ ಹೋಗಿ ಇಡ್ಲಿ ದೋಸೆ ಕಟ್ಟಿಸಿಕೊಂಡು ತಂದು ಅವನಿಗೂ ತಿನ್ನಿಸಿ ತಾವು ತಿಂದರು. ಡಾಕ್ಟರ್ ಬೆಳಗಿನ ಸುತ್ತು ಬಂದು ಹೋಗುವ ತನಕ ಕಾದಿದ್ದು ಅನಂತರ ವಾರ್ಡಿನ ಹೊರಗೆ ಮರದ ಕೆಳಗೆ ಕೂಡಿಸಿಕೊಂಡು ಮಾತಾಡಿದರು. ಮೊದಲು ಈಗ ಆದದ್ದಕ್ಕೆಲ್ಲ ಸಮಾಧಾನದ ವೇದಾಂತ ಮಾತುಗಳನ್ನು ಆಡಿದಾಗ ಅವನೊಡನೆ ತೀರಾ ಆತ್ಮೀಯತೆ ತೋರಿಸಿದ. ಕೊನೆಗೆ ಅವರೊಂದು ಸಲಹೆ ಹೇಳಿದರು. ಮರಿ, ನಾನು ನಿನ್ನ ವಿಷಯ ತುಂಬ ಯೋಚನೆ ಮಾಡಿದ್ದೀನಿ ನೋಡಪ್ಪ. ನಿನಗೀಗ 20 ತುಂಬಿದೆ. ಹಿಂದಿನ ಕಾಲದಲ್ಲಿ ಗಂಡು ಮಕ್ಕಳಿಗೆ 18, 19ಕ್ಕೆ ಮದುವೆಯಾಗಿ ಹೆಂಡತಿ ಬರ್ತಿದ್ದಳು. ಅದರಲ್ಲೇನು ತಪ್ಪಿಲ್ಲ. ಒಬ್ಬೊಬ್ಬರ ಶರೀರ ಧರ್ಮ ಒಂದೊಂದು ಥರ ಇರುತ್ತದೆ. ನೀನು ಒಪ್ಪಿದ ಹೆಣ್ಣು ಮದುವೆ ಆಗಿಬಿಡು. ಒಂದು ಸಣ್ಣ ಮನೆ ಮಾಡಿದರೆ ಹಾಸ್ಟೆಲಿಗೆ, ಮೋಟಾರ್ ಬೈಕಿಗೆ ಖರ್ಚಾಗೋ ದುಡ್ಡಿನಲ್ಲಿ ಗಂಡ ಹೆಂಡತಿ ಸಂಸಾರಕ್ಕೆ ಸಾಕಾಗ್ತದೆ. ತಿಂಗಳ ಈಗ ಕಳಿಸ್ತಿರೋದಕ್ಕಿಂತ ಇನ್ನಷ್ಟು ದುಡ್ಡು ಕಳಿಸೋಕೆ ಅಪ್ಪನಿಗೆ ಹೇಳ್ತೀನಿ. ಓದೋದಕ್ಕೆ ಮನಸ್ಸು ಉಚಿತವಾಗಿರುತ್ತೆ, ಎಲ್ಲ ದೃಷ್ಟಿಲೂ ಚೆನ್ನ. ಮನಸ್ಸು ಅತ್ತಿತ್ತ ಹೋಗದಿದ್ದರೆ ವಿವಾಹ ಜೀವನದಲ್ಲಿದ್ದರೂ ಬ್ರಹ್ಮಚರ್ಯವೇ. ಅತ್ತಿತ್ತ ಹೋದರೆ ವ್ಯಭಿಚಾರವಾಗುತ್ತದೆ. ಅನೂಪನ ಮುಖ ತಕ್ಷಣ ಕಟ್ಬಿಟ್ಟಿತು. ಯಾಕೆ ಹೀಗಂತೀರಿ ದೊಡ್ಡಪ್ಪ? ನಾನು ಮೊದಲೇ ಹೇಳಿದ್ನಲ್ಲ, ಒಬ್ಬೊಬ್ಬರ ಶರೀರ ಧರ್ಮ ಒಂದೊಂದು ಥರ ಇರುತ್ತೆ. ಪುಟ್ಟೇಗೌಡನ ಕಡೆಯವರ ಮಾತನ್ನು ನೀವು ನಂಬ್ತೀರಾ? ಪುಟ್ಟೇಗೌಡನ ಮಾತಲ್ಲ, ಆ ಹುಡುಗಿ ಮಾದೇವಿ ನಾಲಗೆಯನ್ನೇ ಕೇಳಿದೆ. ನೀನು ಅಲ್ಲಿಗೆ ಹೆಂಗೆ ಹೋಗ್ತಿದ್ದೆ, ಏನೇನು ಮಾಡ್ತಿದ್ದೆ, ಅವಳನ್ನು ಒಂದಿನ ಬುಲೆಟ್ನಲ್ಲಿ ಕೂಟಿಸ್ಕೊಂಡು ಕುಶಾಲನಗರ ತನಕ ಹೋಗಿದ್ದು ಎಲ್ಲ ಕೇಳಿದೆ. ಬೆಂಕಿ ಇಲ್ಲದೆ ಹೋಗಿ ಆಡಲ್ಲ ಅನ್ನೋದು ನಿಜ. ಬೆಂಗಳೂರಾಗ ಬೆತ್ತಲೆ ಕುಣಿತ ನೋಡಕ್ಕೆ ಹೋಗ್ತಿದ್ದೆ ಅಂತ ನಿಮ್ಮಪ್ಪ ತಂದು ವಿದ್ಯಾಶಾಲೆಗೆ ಸೇರಿಸಿದ. ನೀನು ವಿದ್ಯಾಶಾಲೆಯಲ್ಲಿದ್ದು ಏನು ಪ್ರಯೋಜನವಾಯಿತು? ಅಲ್ಲಿಂದ ಬಂದವನು ಇನ್ನೂ ಹೆಜ್ಜೆ ಶುರು ಮಾಡ್ಕೊಂಡಿದೀಯಾ? ಅನೂಪನಿಗೆ ಸಿಕ್ಕಿ ಹಾಕಿಕೊಂಡಂತಾಯಿತು. ತಪ್ಪಿ ಹಾಕಿಕೊಳ್ಳಲು ಸಾಧ್ಯವಿಲ್ಲದ ಸ್ಥಿತಿ. ತಾನು ಬಿದ್ದಿರುವ ಅರಿವಿಗೆ ಮುಖ ಇನ್ನಷ್ಟು ಕಪ್ಪಿಟ್ಟಿತು. ಇದು ಅಪ್ಪನಿಗೆ ಗೊತ್ತಿದೆಯೇ? ಗೊತ್ತಿದೆ. ನಂಗೊಬ್ಬನಿಗೆ ಹೇಗೆ ಗೊತ್ತಾಗಬೇಕು? ಮದುವೆ ಪ್ರಸ್ತಾಪ ಮಾಡಲು ಅಪ್ಪನೇ ಹೇಳಿ ಕಳಿಸಿದ್ದಾರೆಂದು ಒಂದು ಅರ್ಥ ಮಾಡಿಕೊಂಡ. ಮದುವೆಗೆ ಸಿಕ್ಕಾಕಿಕೊಳ್ಳಬಾರದೆಂಬ ಬುದ್ಧಿ ತಕ್ಷಣ ತೀರ್ಮಾನಿಸಿತು. ನೀವೇನೇ ಹೇಳಿ ದೊಡ್ಡಪ್ಪ, ನಾನು ಮದುವೆಗಿದ್ವೆ ಮಾಡ್ಕೊಳ್ಳಲ್ಲ. ನೋ 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 ನಾನ್ ಸೆನ್ಸ್. ಇದು ಬದಲಿಸಲು ಸಾಧ್ಯವಾದ ತೀರ್ಮಾನ ಎಂಬಂತೆ. ಹೇಗೆ ನಾನ್ ಸೆನ್ಸ್ ಆಗುತ್ತೆ? ಶರೀರ ಧರ್ಮದ ತೃಪ್ತಿಯು ಗೃಹಸ್ಥಾಶ್ರಮದ ಒಂದು ಅಂಶ. ಗೃಹಸ್ಥನಾಗು. ಅವನು ಉತ್ತರ ಹೇಳಲಿಲ್ಲ. ತನ್ನೊಳಗೆ ಯೋಚಿಸಲು ತೊಡಗಿದ. ಆಲೋಚಿಸಿ ನಿಧಾನವಾಗಿ ಅಂದ. ಉತ್ತರಿಸಲೆಂದು ಅವರು ಸುಮ್ಮನೆ ಕುಳಿತರು. ತುಸು ಹೊತ್ತಾದ ಮೇಲೆ ಅವನಂದ, ದೊಡ್ಡಪ್ಪ, ನಿಜ ಹೇಳ. ನಿಜಾನೇ ಹೇಳಬೇಕು, ಯಾವಾಗಲೂ. ಶರೀರ ಧರ್ಮ ಅನ್ನೋದು ನಿಜ. ಅದಕ್ಕೋಸ್ಕರ ಯಾವನು ಮದುವೆ ಅನ್ನೋ ಹಳ್ಳಕ್ಕೆ ಬಿದ್ದು ಸ್ವಾತಂತ್ರ್ಯ ಕಳ್ಕೊತಾನೆ? ಇನ್ನು ಮೇಲೆ ಆ ಮಾದೇವಿ ಅಂತ ಕಚಡ ಹೆಂಗಸಿರುತ್ತೆ, ಅವಕ್ಕೆ ಹೋಗಲ್ಲ ಅಂತ ನಾನೇ ತೀರ್ಮಾನ ಮಾಡಿದ್ದೀನಿ. ನೀವು ಯೋಚನೆ ಮಾಡಬೇಡಿ. ಹಂಗಂದ್ರೆ ನಾನು ಕಚಡ ಹೆಂಗಸರ ಸಹವಾಸ ಮಾಡೋಲ್ಲ. ನಿಮ್ಮ ಕೈ ಮುಟ್ಟಿ ಭಾಷೆ ಮಾಡ್ತೀನಿ ಎಂದು ಅವರ ಕೈ ಹಿಡ್ಕೊಂಡ. ಈ ಮಾತಿನ ಒಳ ಅರ್ಥ ಅವರಿಗೆ ಅರ್ಥವಾಗದಂತೆ ಅವನಿಟ್ಟಿರುವ ಇತರ ಅವಕಾಶಗಳ ಅರ್ಥ ಅವರಿಗೆ ಆಗಲಿಲ್ಲ. ಅವರ ಬುದ್ಧಿಗೆ ಬೇರೆ ಅರ್ಥ ಹೊಳೆಯುವುದಿಲ್ಲವೆಂದು ತಿಳಿದೇ ಹಾಗೆ ವಾಕ್ಯ ರಚನೆ ಮಾಡಿದ್ದ. ಅವರ ಮನಸ್ಸಿನಲ್ಲಿ ಸಮಾಧಾನ ಮೂಡಿದ್ದುದನ್ನು ಮುಖದಲ್ಲಿ ಕಂಡಿತು. ನಿಮಗೆ ಭಾಷೆ ಕೊಟ್ಟಿದ್ದೀನಿ, ಹಾಗಂತ ನಮ್ಮಪ್ಪನಿಗೂ ಹೇಳಿ, ಅವರ ತಲೆ ಕೆಡಿಸ್ಕೊಂಡು ನನ್ನನ್ನು ಏನು ಅನ್ನ ಕೊಡುದು ಎಂದು ಸೇರಿಸಿದ. ಅವನ ಭಾಷೆಯಲ್ಲಿ ಅವರಿಗೆ ನಂಬಿಕೆ ಹುಟ್ಟಲಿಲ್ಲ. ಸದ್ಯಕ್ಕೆ ಸಮಾಧಾನ ಸಿಕ್ಕಿತು. ಅವರು ತುಸು ಪ್ರಯತ್ನ ಮಾಡಿ ತಂದುಕೊಂಡರು. ಅವರ ಮಾತು ನಂಬಿಕೆಗೆ ಅರ್ಹವಾದದ್ದೆಲ್ಲವೆಂದು ತಿರಸ್ಕರಿಸುವ ಮನಸ್ಸೂ ಒಂದು ಎಲ್ಲಿ ಬಂತು. ಹಾಗೆ ತಿರಸ್ಕರಿಸಿದರೆ ಅನಂತರ ಮಾಡುವುದೇನು ಎಂಬ ಅಸಹಾಯಕತೆಯು ಅವರ ಸಮಾಧಾನದ ಒಂದು ಅಡಿಗಲ್ಲಾಗಿತ್ತು. ರಜಾದಲ್ಲಿ ವಿದ್ಯಾಶಾಲೆಗೆ ಬಾ, ಈಗ ಅದನ್ನು ಪಾಲಿಸಿಯೇ ಬದಲಾಯಿಸಿದೆ, ಎಲ್ಲ ನೀನೇ ನೋಡುವಿಯಂತೆ ಎಂದು ಹೇಳಿ ಬಸ್ ಸ್ಟ್ಯಾಂಡಿಗೆ ತೆರಳಿದರು. ಮುಂದಿನ ಭಾಗವನ್ನು ಮತ್ತೆ ಕೇಳೋಣ. ಅಲ್ಲಿಯವರೆಗೆ ಎಲ್ಲರಿಗೂ
ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.